ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ನಮ್ಮ ಜೊತೆ ಇವತ್ತು ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ನಿಮಗೆ ಕೋವಿಡ್ ಕಾಲ ನೆನಪಿರಬಹುದು. ಯಪ್ಪ, ಇವತ್ತಿಗೂ ಕೂಡ ನಮಗೆ ಕೋವಿಡ್ ಅಂತ ಹೇಳ್ತಿದ್ದಂಗೆ ಒಂದು ರೀತಿ ಭಯ ಆಗತ್ತೆ. ಆ ರೀತಿಯ ಒಂದು ಸಂದರ್ಭ ಅದು. ಆವತ್ತಿನ ಲಾಕ್ಡೌನು, ಆವತ್ತಿನ ಸೀಲ್ ಡೌನು, ಆವತ್ತಿನ ಆತಂಕಗಳು, ಆವತ್ತಿನ ಗೊಂದಲಗಳು ನೆನೆಸ್ಕೊಂಡ್ರೆ ಈಗಲೂ ಕೂಡ ಏನೆಲ್ಲ ನೋಡ್ಬಿಟ್ವಲ್ಲ ನಾವು ಅಂತ ಅನ್ಸುತ್ತೆ. ಅಂಥ ಒಂದು ಸಂದರ್ಭವನ್ನು ಬಹಳ ಯಶಸ್ವಿಯಾಗಿ ನಿಭಾಯಿಸಿ, ಜೊತೆಗೆ ಇವತ್ತಿಗೂ ಕೂಡ ನಮಗೆ ಈ ಆರೋಗ್ಯ ಸಮಸ್ಯೆಗಳ ವಿಚಾರದಲ್ಲಿ ಸಲಹೆಗಳನ್ನು ಕೊಡೋದಕ್ಕೆ ನಮ್ಮ ಜೊತೆ ಇವತ್ತೊಬ್ಬರು ವಿಶೇಷ ವ್ಯಕ್ತಿ ಇದ್ದಾರೆ. ನನ್ ಅದರ್ ದೆನ್ ಡಾಕ್ಟರ್ ಎಂ.ಕೆ. ಸುದರ್ಶನ್ ಅವರು. ಡಾಕ್ಟರ್ ಎಂ.ಕೆ. ಸುದರ್ಶನ್ ಅವರು ಕಿಮ್ಸ್ನ ಮಾಜಿ ನಿರ್ದೇಶಕರು, ಹಾಗೆಯೇ ಅಲ್ಲಿ ನಿವೃತ್ತ ಪ್ರಾಂಶುಪಾಲರು ಮತ್ತು ಡೀನ್ ಕೂಡ ಆಗಿದ್ದಂಥವರು. ಇದೆಲ್ಲಕ್ಕಿಂತ ಹೆಚ್ಚಾಗಿ ವೀಕ್ಷಕರೇ, ಇವರು ಕರ್ನಾಟಕ ರಾಜ್ಯ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಅಂತ ಮಾಡ್ತು ಈ ಕೋವಿಡ್ ಕಾಲದಲ್ಲಿ. ಆ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಯ ನಿರ್ದೇಶಕರಾಗಿದ್ದಂಥವ್ರು, ಚೇರ್ಮನ್ ಆಗಿದ್ದಂಥವ್ರು. ಸೊ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಾನು ಮೊದಲನೇ ಪ್ರಶ್ನೆ ಇದ್ದಿದ್ದೇನೆ, ಕೋವಿಡ್ ಅಂತಂದ್ರೆ ಈಗಲೂ ನಮಗೊಂದು ಹಾರಿಬಲ್ ಮೆಮೊರಿ. ಅದು ಈಗಲೂ ನೆನಪು ಕೂಡ ನಮಗೆ ಭಯ ಹುಟ್ಟಿಸೋವಂಥ, ಆತಂಕ ಹುಟ್ಟಿಸೋವಂಥ ಒಂದು ಕಾಲಘಟ್ಟ. ಸೊ ನೀವು ಕ್ವಿಕ್ಕಾಗಿ ನೆನ್ಪು ಮಾಡ್ಕೊಳ್ಳೋದಾದರೆ, ದ ಮೊಮೆಂಟ್ ನಿಮಗೆ ಈ ಥರ ಒಂದು ಪ್ಯಾಂಡಮಿಕ್ ಬಂದುಬಿಟ್ಟಿದೆ ಅಂದ ತಕ್ಷಣ, ಬಿಕಾಸ್ ನೀವೇ ಹೇಳ್ದಂಗೆ ನಮ್ಮ ಜನ್ರೇಷನ್ ಆಗಲಿ ಅಥವಾ ಈವನ್ ಯುವರ್ ಜನ್ರೇಷನ್, ನೀವು ಪ್ಯಾಂಡಮಿಕ್ ನೋಡಿದ್ದೀರಾ ಅಂತ ನಮ್ಗೆ ಅನಿಸ್ತಿಲ್ಲ. ಸೊ ಪ್ಯಾಂಡಮಿಕ್ ಅಂತ ಅದು ಆದ ತಕ್ಷಣ, ಅದರಲ್ಲೂ ನಿಮ್ಮನ್ನು ಚೇರ್ಮನ್ ಆಗಿ ನೀವು ಅಂತ ನಿರ್ದೇಶನ ಮಾಡಿದ ತಕ್ಷಣ, ನೇಮಕ ಮಾಡಿದ ತಕ್ಷಣ ನಿಮಗೆ ಆ ಮೂಮೆಂಟ್ ಹೆಂಗಿತ್ತು ಅಂತ? ನಿಜವಾಗಿ ಹೇಳಬೇಕು ಅಂದರೆ, ಈ ಕೋವಿಡ್ ಪ್ಯಾಂಡಮಿಕ್ ಇದೆಯಲ್ಲ, ಅದಕ್ಕೆ ಮುಂಚೆ ನಮ್ಗೆ ಅನುಭವ ಇದ್ದದ್ದು ಸಾರ್ಸ್ ಅಂತ ಒಂದಿತ್ತು, H1N1 ಅಂತ ಒಂದಿತ್ತು. ನಮ್ಮ ದೇಶದಲ್ಲಿ ಒಂದು ನ್ಯೂಮೋನಿಕ್ ಪ್ಲೇಗ್ ಅಂತ ಒಂದು 1990s ಒಂದು ಔಟ್ಬ್ರೇಕ್ ಆಗಿತ್ತು. ಅವೆಲ್ಲ ಅಷ್ಟು ಜಾಸ್ತಿ ತೊಂದರೆ ಆಗಲಿಲ್ಲ. ಈ ಕೋವಿಡ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಮಾರ್ಚಲ್ಲಿ ಫೆಬ್ರವರಿನಲ್ಲಿ ಶುರುವಾಯಿತು ಆ್ಯಕ್ಟಿವಿಟೀಸು. ಮಾರ್ಚಲ್ಲಿ ನನಗೆ ಕರೆದು ಗೌರ್ಮೆಂಟಿಂದ ಈ ಥರ ಇದನ್ನು ಜವಾಬ್ದಾರಿ ತಗೋಬೇಕಾಗುತ್ತೆ ಅಂತೆಲ್ಲ ಹೇಳಿದಾಗ, ಪ್ರಾಮಾಣಿಕವಾಗಿ ಉತ್ತರ ಕೊಡಬೇಕು ಅಂದರೆ ಮುಂದೆ ಏನು ಬರುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಯಾಕೆಂದರೆ ನನ್ನ ಒಂದು ಜನ್ರೇಷನ್, ನನ್ನ ಟೈಮ್ನಲ್ಲಿ ಈ ಸೀಲ್ ಡೌನು, ಲಾಕ್ಡೌನು, ಕರ್ಫ್ಯೂ, ನೈಟ್ ಕರ್ಫ್ಯೂ, ಡೇ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ ಇವೆಲ್ಲ ನೋಡೇ ಇಲ್ಲ ಅಂತ ಅಂದ್ಬಿಟ್ಟು. ಬಟ್ ಏನಾಯಿತು, ಇವೆಲ್ಲ ನಮಗೆ ಒಂದು ಭಾರತ ಸರ್ಕಾರದಿಂದ ನಮಗೆ ಗೈಡ್ಲೈನ್ಸ್ಗಳು ಬರೋದು, ಅದು ನಮಗೆ ಭಾಳ ಮುಖ್ಯವಾಗಿತ್ತು. ಮತ್ತು ನಾವು ತಾಂತ್ರಿಕ ಸಲಹಾ ಸಮಿತಿಯಿಂದ ವಿಶ್ವ ಆರೋಗ್ಯ ಸಂಸ್ಥೆ ಗೈಡ್ಲೈನ್ಸ್ ಕೊಡ್ತಾ ಇದೆ ಅದನ್ನು ನೋಡ್ತಾ ಇದ್ದೋ, ಭಾರತ ಸರ್ಕಾರದ ಗೈಡ್ಲೈನ್ಸ್ ನೋಡ್ತಾ ಇತ್ತು. ಆಮೇಲೆ ನಮ್ಮ ಪರಿಸ್ಥಿತಿ ಏನಿದೆ ಅದನ್ನು ನಾವು ನಮ್ಮ ಸಮಿತಿಯವರು ಚರ್ಚೆ ಮಾಡಿ, ಆಮೇಲೆ ಸೂಕ್ತವಾದ ನಾವೊಂದು ಗೈಡ್ಲೈನ್ಸ್ಗಳು ನಾವು ಕೊಡ್ತಾ ಇದ್ದೋ. ಮತ್ತು ಪಕ್ಕದ ರಾಜ್ಯಗಳು, ಅದರಲ್ಲೂ ಮುಖ್ಯವಾಗಿ ಮಹಾರಾಷ್ಟ್ರ ಸ್ವಲ್ಪ ಅದು ಅಡ್ವಾನ್ಸ್ಡ್ ಆಗಿ, ಸ್ವಲ್ಪ ಅಲ್ಲೆಲ್ಲ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್, ಬಾಂಬೆಗೆಲ್ಲ ಬರೋರೆಲ್ಲ ಇರ್ತಾರೆ. ಮತ್ತು ಕೇರಳ, ತಮಿಳ್ನಾಡು, ಈ 3 ಸ್ಟೇಟ್ಗಳದ್ದು ಏನೇನು ಲೇಟೆಸ್ಟ್ ಗೈಡ್ಲೈನ್ಸ್ ಇದೆ ಅಂತೆಲ್ಲ ನೋಡಿಕೊಂಡು ನಾವು ಕೊನೆಗೊಂದು ರೆಕಮೆಂಡೇಷನ್ ಕೊಡ್ತಾಯಿದ್ದೋ. ಅವೆಲ್ಲ ಇಂಪ್ಲಿಮೆಂಟ್ ಆಗೋದು. ಸೊ ನಮಗೆ ಇದು ಒಂಥರ ಪ್ರತಿದಿನ ಒಂದು ಹೊಸ ದಿನ. ಅದು ಹೊಸ, ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು, ಹೇಳೋಕ್ಕಾಗಲ್ಲ. ಈಗ ನಾವು ಒಂದು ಸ್ವಲ್ಪ ನೆಮ್ಮದಿಯಾಗಿದ್ದೀವಿ ಅಂತ ಅನ್ಕೋತೀವಿ, ಹೊಸದಾಗಿ ಬರುತ್ತೆ. ಆಮೇಲೆ ಬಹುಶಃ ನಮ್ಮದು ಅದೇ ಪರಿಸ್ಥಿತಿ ಇತ್ತು ಅಂತ ಹೇಳಕ್ ಬಯಸ್ತೀನಿ. ಬಿಕಾಸ್ ಐ ವಾಸ್ ಆನ್ ಏರ್ ಇದೇ ಥರ. ಅಂದರೆ ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಡೆಫಿನೆಟ್ಲಿ ಯಾಕೆ ನಾವು ಎಂ.ಕೆ. ಸುದರ್ಶನ್ ಅವರ ಅನುಭವನ ಇವತ್ತು ಕೇಳಬೇಕು ಅಂದರೆ, ಅವತ್ತು ಕರ್ನಾಟಕ ಸರ್ಕಾರ ತಗೊಂಡಿರೋ ಯಾವುದೇ ಮುಖ್ಯವಾದ ನಿರ್ಧಾರಗಳಿದ್ದವಲ್ಲ, ಆ ಎಲ್ಲ ನಿರ್ಧಾರಗಳು ಸುದರ್ಶನ್ ಸರ್ ಅವರ ಆ ಕಮಿಟಿ ಕೊಟ್ಟಿರ್ತಕ್ಕಂಥ ಸಲಹೆಗಳು. ಇವರು ಕೊಟ್ಟಿರ್ತಕ್ಕಂಥ ಈ ಸಲಹೆಗಳನ್ನೇ ಸರ್ಕಾರ ಮುಂದೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಬಂತದ್ದು. ಲಾಕ್ಡೌನ್ ಇರ್ಬೋದು, ಸೀಲ್ ಡೌನ್ ಇರ್ಬೋದು, ಅಥವಾ ಯಾವುದೇ ಗೈಡ್ಲೈನ್ಸ್ ಇರ್ಬೋದು, ಇವೆಲ್ಲವೂ ಕೂಡ. ಬಟ್ ಭಾಳ ದೊಡ್ಡ ಜವಾಬ್ದಾರಿ ಅವತ್ತು ನೀವು ನಿರ್ವಹಿಸಿದ್ದು. ಯಾರಿಗೇ ಆದ್ರೂ ಒಂದು ಕ್ಷಣ ಅಯ್ಯೋ ಹೇಗಪ್ಪ ಅಂತ ಯೋಚನೆ ಮಾಡೋವಂಥ ಒಂದು ಜವಾಬ್ದಾರಿ. ಅದು ಹೇಗಿತ್ತು ಆ ಸಂದರ್ಭ ಅಂತ? ಅದು ಈಗ ಮುಖ್ಯವಾಗಿ ಹೇಳಬೇಕು ಅಂದರೆ, ಲಾಕ್ಡೌನ್ ಆದ ತಕ್ಷಣ
ಆಮೇಲೆ ಗೌರ್ಮೆಂಟ್ ಗೈಡ್ಲೈನ್ಸ್ಗಳೆಲ್ಲ ವೆನ್ ಯು ಅನೌನ್ಸ್ ಲಾಕ್ಡೌನ್ ಸರ್, ನಾವು ವಿ ಥಾಟ್ ಇದು ಒಂದು 4-5 ದಿನಕ್ಕೆ ಇರುತ್ತೆ ಅಂತ, ಒಂದು ವಾರಕ್ಕೆ ಇರ್ಬೋದು ಅಂತ. 3 ವಾರ 3 ವಾರ ಫಸ್ಟ್ ಅನೌನ್ಸ್ ಹೌದು. ಸೊ ಹಾಗೆ ನಾವು ಅದನ್ನೆಲ್ಲ ಸ್ಟಡಿ ಮಾಡ್ತಾ ಇದ್ದೋ. ಬಟ್ ಏನು ಅಂದರೆ ಇಲ್ಲಿ ಮುಖ್ಯವಾಗಿ ನಮಗೆ ಈ ಇಂಟರ್ನೆಟ್ ಇತ್ತಲ್ಲ, ಇದು ನಮಗೆ ಕನೆಕ್ಟ್ ಆಗಿ ಅದರಿಂದ ನಮಗೆ ಭಾಳ ಮಾಹಿತಿಗಳನ್ನ ನಾವು ತಗೊಳ್ತಾ ಇದ್ದೋ. ಪ್ರೊವೈಡೆಡ್ ಎ ಗ್ರೇಟ್ ಹೆಲ್ಪ್ ನಮಗೆ, ಆಯ್ತಲ್ಲ. ಮತ್ತು WHO ನಮ್ಮ ಟೀಮು ನಮ್ಮ ಜೊತೆ ಇತ್ತು. ಅವರು ಗೌರ್ಮೆಂಟ್ ಆಫ್ ಇಂಡಿಯಾದು ಪ್ಲಸ್ ಹೆಡ್ ಕ್ವಾರ್ಟರ್ಸು ಜಿನೇವಾಯಿಂದ ಮತ್ತು ಸೌತ್ ಈಸ್ಟ್ ಏಷ್ಯಾ ರೀಜನಲ್ ಆಫೀಸಿಂದ ಎಲ್ಲ ಮಾಹಿತಿಗಳು ನಮಗೆ ಕೊಡೋರು ಅಂತ ಅಂದ್ಬಿಟ್ಟು, ಹಂಗೆ ನಮಗೆ ಮಾಹಿತಿ ಸರಿಯಾದ ಸಮಯಕ್ಕೆ ಸೂಕ್ತವಾದ ಮಾಹಿತಿ ನಮಗೆ ತಲುಪೋದು. ನಿಮಗೆ ಮಾಹಿತಿ ತಲುಪೋದು, ಆದರೆ ಜನಗಳಿಗೆ ಏನು ಅಂತಂದ್ರೆ ಎಲ್ಲವೂ ಹೊಸದು. ಹೌದು. ಆಮೇಲೆ ತುಂಬಾ ಗೊಂದಲ. ಹೌದು. ಆಮೇಲೆ ನಂಬಕ್ ರೆಡಿ ಇಲ್ಲ. ಹೌದು, ನಾವು ಈ ಥರ 2-3 ತಿಂಗಳು ಮನೇಲಿ. ಆಮೇಲೆ ಸಾವುಗಳ ಸಂಖ್ಯೆ ಕ್ಷಣಕ್ಕೂ ನಾವು ಸ್ಟುಡಿಯೋದಲ್ಲಿ ನಾವು ಅನೌನ್ಸ್ ಮಾಡ್ತಾ ಇದ್ರೆ ಅರ್ಧ ಗಂಟೆಗೊಮ್ಮೆ ನೀವು ಆ ಬುಲೆಟಿನ್ಗಳು ಬಿಡುಗಡೆ ಮಾಡ್ತಾ ಇದ್ರಿ, ಎಷ್ಟು ಸಾವು ಒಟ್ಟಾಯಿತು ಅಂತೆಲ್ಲ. ಅದು ದಟ್ ವಾಸ್ ವೆರಿ ಒಂಥರ ಹಾರಿಬಲ್ ಅದು. ಮತ್ತು ಅಂಥ ಸಂದರ್ಭದಲ್ಲಿ ನಿಮಗೆ ಅಷ್ಟು ದೊಡ್ಡ ಜವಾಬ್ದಾರಿಯನ್ನು ಹೊತ್ತಂಥವ್ರಿಗೆ ಎಷ್ಟರ ಮಟ್ಟಿಗೆ ಅದು ಟೆನ್ಷನ್ಗೆ ಕಾರಣ ಆಗಿತ್ತು, ಎಷ್ಟು ಸವಾಲಿನ ಒಂದು ಸಂದರ್ಭ ಆಗಿತ್ತು ಅದು ಅಂತ? ಅದು ಖಂಡಿತವಾಗ್ಲೂ ಭಾಳ ಸ್ಟ್ರೆಸ್ಫುಲ್ ಜಾಬೆ ಅಂತಲೇ ಹೇಳಬೇಕು. ಬಟ್ ಏನಂದರೆ ನಮ್ಮ ಕಮಿಟಿಯವರು ಒಂಥರ ಒಂದು ಪ್ರೊಫೆಷ್ನಲ್ ಫ್ಯಾಮಿಲಿ ಥರ ನಾವು ಕೆಲಸ ಮಾಡಿದೋ. ಒಬ್ರಿಗೊಬ್ರು ನಾವು 24/7 ನಾವು ಕನೆಕ್ಟೆಡ್ ಇದ್ದೋ. ನಮ್ಮದೇ ಒಂದು ವಾಟ್ಸಪ್ ಗ್ರೂಪ್ ಇತ್ತು. ಮತ್ತು ನಮ್ಗೆ ಯಾವಾಗ ಬೇಕಾದರೂ ನಾವು ಕಾಲ್ ಮಾಡ್ಕೊಳ್ಳೋದು, ಶೇರ್ ಮಾಡ್ಕೊಳ್ಳೋದು ಎಲ್ಲ ಮಾಡ್ತಾ ಇದ್ದೋ. ಹಾಗಾಗಿ ನಮಗೆ ಈ ಶೇರ್ಡ್ ರೆಸ್ಪಾನ್ಸಿಬಿಲಿಟೀಸ್ ಇತ್ತು. ಸೊ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತಾ ಇದ್ದೋ ಆ ಥರ. ಹಾಗೆ ಅಫ್ಕೋರ್ಸ್ ನನಗೆ ಸ್ವಲ್ಪ ಒಂದೊಂದ್ಸರಿ ರಾತ್ರಿ ನಿದ್ದೆ ಬರ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು, ಅದು ಡೆತ್ಸ್ ಆದಾಗ ಅದು 2ನೇ ಇದರೊಳಗೆ ಸೆಕೆಂಡ್ ವೇವ್ ಬಂದಾಗ, ಸೊ ಅದು ಪರ್ಟಿಕ್ಯುಲರ್ಲಿ ಪಾಪ ಅವರೆಲ್ಲ ಮನೆಯಲ್ಲೇ ಕೆಲವರು ತೀರೋದ್ರು, ಆ್ಯಂಬುಲೆನ್ಸ್ ಸಿಗದೆ ರಸ್ತೆನಲ್ಲಿ ತೀರೋದ್ರು, ಆಸ್ಪತ್ರೆಯಲ್ಲಿ ಬೆಡ್ ಸಿಗದೆ ತೀರೋದ್ರು, ಇವೆಲ್ಲ ಗೊತ್ತಿರೋ ವಿಷಯಗಳೇ. ಸೊ ಒಂದು ಸ್ವಲ್ಪ ದಿನ, ಒಂದು 3-4 ದಿವಸ ಭಾಳ ಇದಾಯ್ತದು. ಅದಾಯ್ತು ಆಮೇಲೆ ನಮಗೂ ನಿದ್ದೆ ಬರಲಿಲ್ಲ. ಹೇಗೆ ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು. ಬಟ್ ಆಮೇಲೆ ಎಲ್ಲ ಒಂದು ಸ್ವಲ್ಪ ಎವಾಲ್ವ್ ಆಗಿ ಎಲ್ಲ ಇದಾಯ್ತದು. ಹೀಗೆ ಆಗುತ್ತೆ, ಏನು ಮಾಡೋಕ್ಕಾಗುತ್ತೆ. ನಾವು ಅಷ್ಟೆಲ್ಲ ಸವಾಲಿನ ಸಂದರ್ಭವನ್ನು ನಿಭಾಯಿಸಿದ್ದಕ್ಕೇನೆ ಬಹುಶಃ ಕರ್ನಾಟಕಕ್ಕೆ ಬೆಸ್ಟ್ ಸ್ಟೇಟ್ ಅಂತ ಕೂಡ, ಅಂದರೆ ಕೋವಿಡ್ ನಿರ್ವಹಣೆಯಲ್ಲಿ ಅತ್ಯುತ್ತಮ ರಾಜ್ಯ ಅಂತ ಅವಾರ್ಡ್ ಕೂಡ. ಹೌದು, ಡೆಲ್ಲಿನಲ್ಲಿ ನಮ್ಮ ಆಗಿನ ಆರೋಗ್ಯ ಮಂತ್ರಿಯವರು ಹೋಗಿ ಡೆಲ್ಲಿನಲ್ಲಿ ಒಂದು ಅವಾರ್ಡು ರಿಸೀವ್ ಮಾಡಿಕೊಂಡ್ರು ಅಂತ ಅಂದ್ಬಿಟ್ಟು. ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮಿಂಗ್ ಕೋವಿಡ್ ಮ್ಯಾನೇಜ್ಮೆಂಟ್ ಸ್ಟೇಟ್ಸ್ ಅಂತ ಅಂದ್ಬಿಟ್ಟು ಡೆಲ್ಲಿನ ಒಂದು ಅವಾರ್ಡು ಕೊಟ್ಟರು ಅಂತ. ಆದರೆ ಅನೇಕ ಕಡೆ ಒಂಥರ ಅವಘಡ ಥರನೂ ಆಯಿತು. ಈ ಚಾಮರಾಜನಗರದ ಆಕ್ಸಿಜನ್ ಇಲ್ಲದೆ ಪರದಾಡುವಂಥದ್ದಾಯಿತು. ಕೆಲವು ಕಡೆ ನೀವು ಹೇಳ್ದಂಗೆ ಇಂಜೆಕ್ಷನ್ ಸಿಕ್ಕಲಿಲ್ಲ, ಮೆಡಿಸಿನ್ಸ್ ಸಿಕ್ಕಲಿಲ್ಲ. ಹೌದು, ತುಂಬಾನೇ ಕಷ್ಟ ಆಯಿತು. ಹೌದು, ಬೆಡ್ ಸಿಕ್ಕಲಿಲ್ಲ, ಮೆಡಿಸಿನ್ ಸಿಕ್ಕಲಿಲ್ಲ, ಅವು ಎಲ್ಲ ಆಗಿದೆ ಅಂತ ಅಂದ್ಬಿಟ್ಟು. ಬಟ್ ಇವು ಕೆಲವು ಏನಾಗುತ್ತೆ, ಇವೆಲ್ಲ ಮ್ಯಾನ್ ಮೇಡ್. ಅಂದರೆ ಇವು ಸ್ವಲ್ಪ ಒಂದ್ಸರಿ ಮಾಲ್ ಪ್ರಾಕ್ಟೀಸಸ್ಸು ಅವು ಇವನು ಇತ್ತು ಅಂತ ನಮಗೆ ಮಾಹಿತಿ ಬಂದಿದೆ. ಬಟ್ ನಾವೇನು ಮಾಡ್ತಿದ್ದೋ, ನಾವು ಏನು ಮಾಡಬೇಕು, ಹೇಗೆ ಮಾಡಬೇಕು ಅಷ್ಟನ್ನು ನಾವು ಹೇಳ್ತಾ ಇದ್ದೋ. ಅದನ್ನು ಮಾಡೋರು ಸರಿಯಾಗಿ ಮಾಡದೆ ಹೋದರೆ ಅದು ನಾವು ಏನು. ಸೊ ನಿಮ್ದು ಅಡ್ವೈಸರಿ ಕಮಿಟಿ, ಹೌದು, ಅವ್ರು ಇಂಪ್ಲಿಮೆಂಟೇಷನ್ ಮಾಡೋರು ಸರಿಯಾಗಿ ಮಾಡಬೇಕು. ಹೌದು, ನಾವು ಸಲಹಾ ಸಮಿತಿ, ನಾವು ಸಮಸ್ಯೆ ನಮಗೆ ಕೊಡೋರು, ಪರಿಹಾರ ಹೇಳಿ ಅನ್ನೋರು, ನಾವು ಸಲಹೆ ಕೊಡ್ತಾ ಇದ್ದೋ. ಆ ಸಲಹೆನ 99% ಎಲ್ಲ ಮಾಡೋದು. ಎಲ್ಲ ನಾವು ಏನೇ ತಾಂತ್ರಿಕ ಸಲಹಾ ಸಮಿತಿ ನಾವು ಅದನ್ನು ಒಂದು ಗೈಡ್ಲೈನು ರೆಕಮೆಂಡೇಶನ್ ಕೊಟ್ಟರೆ ಗೌರ್ಮೆಂಟ್ ಆರ್ಡರ್ ಆಗೋದು, ಇಂಪ್ಲಿಮೆಂಟ್ ಆಗೋದು ಅಂತ ಅಂದ್ಬಿಟ್ಟು. ಬಟ್ ಇಂಪ್ಲಿಮೆಂಟ್ ಆಗಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗೋದು. ಯಾಕಂದ್ರೆ ಆನ್ ಗ್ರೌಂಡ್ ರಿಯಾಲಿಟೀಸ್ ಬೇರೆ ಅಲ್ಲ, ಅಲ್ಲಿ ಬೇರೆ ಏನೇನೋ ಆಗೋದು, ಹೊಸ ಸಂದರ್ಭ, ಎಲ್ರಿಗೂ ಹೊಸ ಸಂದರ್ಭ. ಹೌದು. ನಾವು ಅದನ್ನೆಲ್ಲ ರಿಯಲೈಸ್ ಮಾಡ್ಕೊಂಡೆ, ನಾವು ಎಲ್ಲ ಅನುಭವಿಸಿದ್ರೆ ನಾವು ಅಲ್ಲಿರೋದು. ನಾವು ಏನು ವಿತೌಟ್ ಎಕ್ಸ್ಪೀರಿಯನ್ಸು, ವಿತೌಟ್ ಎಕ್ಸ್ಪರ್ಟೈಸ್ ಏನು ನಾವು ಬಂದಿಲ್ಲ. ನಾವು ಅದನ್ನೆಲ್ಲ ನೋಡಿಕೊಂಡೆ ಆದಷ್ಟು ಪ್ರಾಕ್ಟಿಕಲ್ಲು, ರಿಯಲಿಸ್ಟಿಕ್ ಆಗೇ ನಾವು ರೆಕಮೆಂಡೇಶನ್ ಕೊಟ್ಟಿದ್ದೀವಿ. ಬಟ್ ಕೆಲವು ಮಸ್ಟ್ ಬಿ ಡನ್, ಕೆನಾಟ್ ಬಿ ಕಾಂಪ್ರಮೈಸ್ಡ್. ಅವು ಕೊಡಲೇಬೇಕಾಗುತ್ತೆ, ಅದು ಮಾಡಲೇಬೇಕಾಗತ್ತೆ ಅವರು. ಈ ಯಾವೆಲ್ಲ ಸವಾಲುಗಳನ್ನು ಎದುರಿಸಿದ್ರಿ ಆ ಸಂದರ್ಭದಲ್ಲಿ? ಯಾಕಂದರೆ ಕೆಲವು ಅವತ್ತಿಗೆ ನಿಮಗೆ ಹೇಳೋಕ್ಕಾಗಿಲ್ಲದೆ ಇರ್ಬೋದು.
ಇವತ್ತು ನೀವು ಖಂಡಿತವಾಗ್ಲೂ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬೋದು. ಸವಾಲುಗಳು ಯಾವ ರೀತಿನಲ್ಲಿತ್ತು, ಹೇಳೋಕ್ಕಾಗದೇ ಇರೋ ತೆರೆ ಮರೆಯ ಕಥೆಗಳು ಅಂತ ಹೇಳ್ತೀವಲ್ಲ, ಆ ಥರದ್ದು ಏನಿದಾವೆ? ಈಗ ಒಂದು ಈ ಸಿನಿಮಾ ಥಿಯೇಟ್ರ್ಗಳು, ಓಕೆ, ಭಾರತ ಸರ್ಕಾರದವರು ಒಂದು ಗೈಡ್ಲೈನ್ ಕೊಟ್ಟರು. ನಾವು ಒಂದು ಸ್ವಲ್ಪ ಜಾಸ್ತಿ ಮುನ್ನೆಚ್ಚರಿಕೆ ತೊಗೊಂಡು ನಾವು ಸ್ವಲ್ಪ ಹೆಚ್ಚು ಜವಾಬ್ದಾರಿಯಿಂದ ಒಂದು ಸ್ವಲ್ಪ ಸಿನಿಮಾ ಥಿಯೇಟ್ರ್ನಲ್ಲಿ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಮಾಡೋಣ ಅಂತ ಹೊರಟು. ಬಟ್ ಅದೇನಾಯ್ತು, ಅದು ಹೋದಾಗ ಅಲ್ಲಿ ಅದಕ್ಕೆ ಅಪೋಸಿಷನ್ ಬಂದ್ಬಿಡ್ತು, ಸಿನಿಮಾ ಇಂಡಸ್ಟ್ರಿಯಿಂದ ಅಪೋಸಿಷನ್ ಬಂದ್ಬಿಡ್ತು. ಆಮೇಲೆ ನಾವು ಅದಕ್ಕೆ ಒಂದು ಟೆಂಪ್ರರಿ ಪರಿಹಾರ ಕೊಟ್ಟು ಈ ಥರ ಮಾಡಿ ಒಂಥರ ವಯಾ ಮೀಡಿಯಾ ಮಾಡಿ ಮಾಡ್ದು ಅಂತ. ಸದ್ಯಕ್ಕೆ ಅದೃಷ್ಟಕ್ಕೆ ಏನೂ ಆಗಲಿಲ್ಲ, ಅಂದರೆ ಕೇಸಸ್ ಇನ್ಕ್ರೀಸ್ ಆಗಲಿಲ್ಲ. ಸೊ ಅದು ಒಂದು 4 ಗಂಟೆ ಚರ್ಚೆ ಆಯಿತು. ಅಂದರೆ ಸರ್ಕಾರ, ಅಂದರೆ ಜೊತೆಗೆ ನಾವು ತಾಂತ್ರಿಕ ಸಲಹಾ ಸಮಿತಿ, ನಾವು ಪ್ಲಸ್ ಇದು ಫಿಲ್ಮ್ ಇಂಡಸ್ಟ್ರಿ, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಎಲ್ಲ ಒಂದು 4 hours ಮೀಟಿಂಗ್ ಆಯಿತು ವಿಧಾನಸೌಧದಲ್ಲಿ. ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡೋದು ಕಷ್ಟ. ಅವ್ರು ಕನ್ವಿನ್ಸ್ ಮಾಡೋದು, ಅವ್ರು ಕನ್ವಿನ್ಸ್ ಅಲ್ಲ, ಅವ್ರು ಕನ್ವಿನ್ಸ್ ಅಲ್ಲ ಮೇಡಮ್, ಇಟ್ ವಾಸ್ ಎ ಕಾಂಪ್ರಮೈಸ್ ಬಿಕಾಸ್ ವಿ ಹ್ಯಾಡ್ ಟು ಡೂ ಸಮ್ ಅರೇಂಜ್ಮೆಂಟ್ ಸೊ ದಟ್ ದ ಲೈವ್ಸ್, ಜನರ ಆರೋಗ್ಯ, ಜನರ ಜೀವ ಏನೂ ತೊಂದರೆ ಆಗಬಾರ್ದು. ಓಕೆ, ಅದನ್ನು ನಾವು ನೋಡಿಕೊಂಡು ಎಷ್ಟು ನಾವು ಅದನ್ನು ಸಮ್ ರಿಲ್ಯಾಕ್ಸೇಷನ್ ಕೊಟ್ಟು ಅದಕ್ಕೆ ಏನು ಪರಿಹಾರ ಇದೆ ಅಂತ ಹೇಳಿಬಿಟ್ಟು ಅದು ಇಂಪ್ಲಿಮೆಂಟ್ ಆಗಬೇಕು ಅಂತ ಹೇಳಿ ನಾವು ಮಾಡಿದ್ವು. ಸರ್ಕಾರದ ಕಡೆಯಿಂದ ಎಲ್ಲ ಒಪ್ಕೊಂಡ್ರೆ ಅವಾಗ ಎಲ್ಲ ವಿಚಾರಕ್ಕೂ, ಅಥವಾ ಏನಾದರೂ ಸವಾಲುಗಳಿದ್ರೆ, ಅಥವಾ ಆಮೇಲೆ ಈ ಮೆಡಿಸಿನ್ ಎಲ್ಲ ನೀವು ತರಿಸ್ಕೊಬೇಕಾಗಿತ್ತು, ಅದು ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಆಗೋಂಗೆ ಏನೇ ಬಂದರೂ ಕೂಡ ಇವ್ರೇನು ಮಾಡ್ತಿದಾರಪ್ಪ ಅಂತ ಆರಾಮಾಗಿ ಪ್ರಶ್ನೆ ಕೇಳ್ಬಿಡೋದು ಸುಲಭ. ಅವಾಗ ಆ ಥರ ಸವಾಲುಗಳಿವೆ. ಮೆಡಿಸನ್ಸು KMSCL ಅಂತ, ಕರ್ನಾಟಕ ಮೆಡಿಕಲ್ ಸರ್ವಿಸಸ್ ಕಾರ್ಪೊರೇಷನ್ ಲಿಮಿಟೆಡ್, ಎಲ್ಲ ಪ್ರೊಕ್ಯೂರ್ಮೆಂಟ್ಸ್ ಎಲ್ಲ ಆಯಿತು, ಕ್ವಿಕ್ಕಾಗಿ ಆಗಿ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗಿ ಎಲ್ಲ ಆಯಿತು. ಯಾಕಂದರೆ ಪರಿಸ್ಥಿತಿ ಆಗಿತ್ತು, ಎಮರ್ಜೆನ್ಸಿ ಪ್ರೊಕ್ಯೂರ್ಮೆಂಟು, ಪ್ಯಾಂಡಮಿಕ್ ತಾನೇ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟು ಇನ್ವೋಕ್ ಮಾಡಿ ಇಟ್ ವಾಸ್ ಇನ್ ಪ್ಲೇಸ್ ಅಂತ ಅಂದ್ಬಿಟ್ಟು. ಯಾಕೆಂದರೆ ಆವಾಗ ಕೆಲವೆಲ್ಲ ಈ ಟ್ರಾನ್ಸ್ಪರೆನ್ಸಿ ಆ್ಯಕ್ಟು ಇವೆಲ್ಲ ಅಷ್ಟು ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಸೊ ದ ಲೈಫ್ ಆಫ್ ದ ಪೀಪಲ್ ಈಸ್ ಪ್ಯಾರಮೌಂಟ್, ಇಟ್ ಹ್ಯಾಸ್ ಟು ಬಿ somehow saved. It's a pandemic situation, disaster management. ಸರ್, ನಾವು ಮುಂದುವರ್ಸೋಕ್ಕೂ ಮುಂಚೆ ಒಂದು ಕುತೂಹಲದ ಪ್ರಶ್ನೆ ಕೇಳ್ಬಿಡ್ತೀನಿ. ನಾವು ಯಾಕೆ ಇವತ್ತು ಮತ್ತೆ ಕೋವಿಡ್ ಬಗ್ಗೆ ಮಾತಾಡ್ತಿದ್ದೀವಿ ಅಂತಂದರೆ, ಜಗತ್ತಲ್ಲಿ ಏನೂ ಆಗ್ಬೋದು, ಹಿಂಗಾಗದೇ ಇಲ್ಲ ಹಂಗಾಗದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಕೋವಿಡ್ ಬಂದಾಗಲೂ ಕೂಡ ನಮಗೆ ನಾವು ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ, ಕೋವಿಡ್ ಅನ್ನೋಂಥ ಒಂದು ಸನ್ನಿವೇಶ ಬರುತ್ತೆ ಅಂತ. ಸೊ ಅಂಥದ್ದೊಂದು ಬಂತು, ಬಟ್ ವಿ ಹ್ಯಾಂಡಲ್ಡ್ ಇಟ್. ಇವ್ರ ಥರದ ನಮ್ಮ ಸುದರ್ಶನ್ ಸರ್ ಥರದ ಹಿರಿಯರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ನಮ್ಮ ರಾಜ್ಯ ಅದನ್ನು ನಿಭಾಯಿಸ್ತು. ಇರೋದ್ರಲ್ಲೇ ಅತ್ಯಂತ ಕಡಿಮೆ ಅವಘಡಗಳಿಂದ ನಾವು ಬಚಾವಾದ್ವಿ ಅಂತ. ಮತ್ತೆ ಕೋವಿಡ್ ಬರಲ್ಲ ಅಂತ ಹೇಳೋಕ್ಕಾಗಲ್ಲ, ಅಥವಾ ಕೋವಿಡ್ ಥರದ ಪ್ಯಾಂಡಮಿಕ್ ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಎಷ್ಟರ ಮಟ್ಟಿಗೆ ಸಾಧ್ಯತೆ ಇದೆ ಮತ್ತೆ ಕೋವಿಡ್ ಇನ್ನೊಂದು ವೇವೋ ಅಥವಾ ಇನ್ನೊಂದಿದೋ ಬರುತ್ತಾ? ಬಂದರೆ ನಾವು ಎಷ್ಟರ ಮಟ್ಟಿಗೆ ಪ್ರಿಪೇರ್ ಆಗಿದ್ದೀವಿ ಅದಕ್ಕೆ? ಆಮೇಲೆ ನಮ್ಮ ಇಮ್ಯುನಿಟಿ ಡೆವಲಪ್ ಆಗಿದೆಯಾ? ಏನು ಹೇಳೋ ಬಯಸ್ತೀರಿ? ಈಗ ನೋಡಿ, ಕೋವಿಡ್ ಅಂತ ಅದೇನು ಕೊರೋನಾ ವೈರಸ್ ಅಂತ ಜನಸಾಮಾನ್ಯರಿಗೆ ಹೇಳಬೇಕು, ಅದು ಫಸ್ಟ್ ಟೈಮ್ ಅಪಿಯರ್ ಆಯಿತು. ನಮ್ಗೆ ಯಾರಿಗೂ ಅದರದ್ದು, ನಮಗೆ ಅಂದರೆ ಮಾನವ ಕುಲಕ್ಕೆ ಅದರದ್ದು ಅನುಭವ ಇರಲಿಲ್ಲ, ಅದಕ್ಕೆ ಅದು ಡಿಸಾಸ್ಟರ್ ಆಗಿತ್ತು. ಈಗಲೂ ಅಲ್ಲಿ ಇಲ್ಲಿ ಟೆಸ್ಟ್ ಮಾಡಿದ್ರೆ ಕೋವಿಡ್ ಪಾಸಿಟಿವ್ ಇದ್ದಾರೆ, ಬಟ್ ಅವೆಲ್ಲ ಏನು ಅಂದರೆ ಒಮಿಕ್ರಾನ್ ಅಂತ ಬಂತಲ್ಲ, ಅವು ಸಬ್ಸಿಕ್ವೆಂಟ್ ಜನರೇಷನ್ ಮ್ಯೂಟೇಷನ್ ಆಗಿರೋದು, 3rd 4th 5th 10th 15th ಜನರೇಷನ್ ಶಕ್ತಿ ಕಡಿಮೆ ಆಗಿದೆ, ಎಲ್ಲ ಒಂಥರ ಎಲ್ಲ ಮ್ಯೂಟೇಷನ್ ಆಗಿ ಎಲ್ಲ ಒಂಥರ ವೀಕನ್ ಆಗಿಬಿಟ್ಟಿದೆ. ಅದೇನು ಅಂತ ಒಂಥರ ನೆಗಡಿ ಕೆಮ್ಮು ಜ್ವರದ ಥರ ಇರ್ತದೆ ಅಂತ ಅಂದ್ಬಿಟ್ಟು. ಈಗಲೂ ನೀವು ಅಲ್ಲಿ ಆಂಧ್ರದಲ್ಲಿ ಎಲ್ಲ ಟೆಸ್ಟ್ ಮಾಡಿದಾಗೆಲ್ಲ ಕೆಲವೆಲ್ಲ ಪಾಸಿಟಿವ್ ಬಂದಿದ್ದಾರೆ, ಬಟ್ ಅವ್ರು ಯಾರು ಈ ಥರ ಹಳೆ ಥರ ಉಸಿರಾಟದ ಸಮಸ್ಯೆ ಹೌದು ಆ ಥರ ಎಲ್ಲ ಏನೂ ಆಗಿಲ್ಲ ಅಂತ ಅಂದ್ಬಿಟ್ಟು. ಸೊ ಈಗ ಎಲ್ಲ ಸ್ವಲ್ಪ ಈ ಎಮರ್ಜೆನ್ಸಿ ಪ್ರಿಪೇರ್ಡ್ನೆಸ್ ಒಂದು ಎಲ್ಲ ಪ್ರೋಗ್ರಾಮ್ ಎಲ್ಲ ಈಗ ಭಾರತ ಸರ್ಕಾರ ಅದನ್ನು ಆಕ್ಟಿವೇಟ್ ಮಾಡಿದ್ದಾರೆ. ಆಗಿದೆ ಆನ್ ಗ್ರೌಂಡ್, ಲೈಕ್ ಹಾಸ್ಪಿಟಲ್ಸ್ ಅಲ್ಲಿ ಆಕ್ಸಿಜನ್ ಕಿಟ್ಗಳು ಅಥವಾ ಬೆಡ್ಗಳು, ಎಮರ್ಜೆನ್ಸಿ ಪ್ರಿಪೇರ್ಡ್ನೆಸ್ ಪ್ಲ್ಯಾನ್ ಅಂತ ಅಂದ್ಬಿಟ್ಟು ಪ್ರೋಗ್ರಾಮ್ ಅದೆಲ್ಲ ರೆಡಿ ಆಗಿದೆ. ಅಂತ ಯಾವ ಥರ ಬರುತ್ತೆ ಅದ್ರ ಪ್ರಕಾರ ಅದನ್ನು ಮಾಡಿಫೈ ಮಾಡಿಕೊಂಡು ಮಾಡ್ಬೋದು. ಕೋವಿಡ್ ನಮಗೆ ದಿಢೀರಂತ ಬಂತು, ನಮಗೆ ಏನಂದ್ರೆ ಏನೂ ಐಡಿಯಾ ಇರಲಿಲ್ಲ. ಈಗ ನಾವು ಸ್ವಲ್ಪ ಅದರಿಂದ
ಅನುಭವ ಬಂದಿರೋದ್ರಿಂದ ಮತ್ತು ನಾವು ಸ್ವಲ್ಪ ಪ್ರಿಪ್ರೇಷನ್ಸು ಎಲ್ಲ ಈಗ ರೆಡಿ ಮಾಡ್ಕೊಂಡಿರೋ ಹರ್ಡ್ ಇಮ್ಯುನಿಟಿ ಅಂತ ಹೇಳ್ತಾ ಇದ್ವಿ ಅವಾಗ. ಸೊ ಅದು ಡೆವಲಪ್ ಆಗಿದೆಯಾ ಅದು ಸಾಮುದಾಯಿಕವಾಗಿ? ಕೋವಿಡ್ಗೆ ಅದು ಇರುತ್ತೆ. ಇದು ಹೊಸದು ಬಂದರೆ ಇದು ಬೇರೆ ಥರ ಅಲ್ಲ, ಬೇರೆ ಥರ, ಮತ್ತೆ ಬೇರೆ ಹೊಸದು ಥರ ಬಂದ್ರೆ ಆಗುತ್ತೆ. ಹೌದು ಗೊತ್ತಾಗಲ್ಲ. ಹೌದು, ಅದು ಉಸಿರಾಟದ ಇದಾಯಿತು. ನೆಕ್ಸ್ಟ್ ಬರೋದು ಕೋವಿಡ್ಗೆ ಇಮ್ಯುನಿಟಿ ಅಲ್ಲ, ಕೋವಿಡ್ ಥರ ಕೋವಿಡ್ ಇದಕ್ಕೆ ಬರುತ್ತೆ. ಈಗ ನೆಕ್ಸ್ಟು ಈ ಉಸಿರಾಟಕ್ಕೆ ಲಂಗ್ಸ್ಗೆ ಬರೋದು ಅಂತ ಏನಿಲ್ಲ, ಇದ್ರದ್ದು ವಾಂತಿ ಭೇದಿಗೆ ಬರ್ಬೋದಲ್ಲ, ಓಕೆ ನೆಕ್ಸ್ಟ್ ಆ ಥರ ಬರ್ಬೋದು. ಕರಳು ಮತ್ತು ಹೊಟ್ಟೆಗೆ ಆ ಥರದ್ದು ಬರ್ಬೋದು. ಸರ್ಕಾರಗಳು, ಸಮುದಾಯಗಳು, ಸಮಾಜ ಎಲ್ಲ ಪ್ರಿಪೇರ್ಡ್ ಆಗಿರ್ಬೇಕಾಗತ್ತೆ. ಓಕೆ ಹೌದು. ಓಕೆ. ಈ ಕೋವಿಡ್ ಸಂದರ್ಭದ ವಿಚಾರಗಳನ್ನ ನೆನಪಿಸ್ಕೊಳ್ತಾ ಆನಂತರ ವ್ಯಾಕ್ಸಿನ್ ಬಂತು. ವ್ಯಾಕ್ಸಿನ್ ಬಂದು ಭಾಳ ಬೇಗ ಭಾರತ ಆ್ಯಕ್ಚುಲಿ ಕಂಪೇರ್ ಟು ಆಲ್ ಅದರ್ ಕಂಟ್ರೀಸ್ ವರ್ಲ್ಡ್ ಸಿಚುವೇಶನ್ನ ಅಬ್ಸರ್ವ್ ಮಾಡಿದ್ರೆ ಅವತ್ತಿಗೆ ಭಾರತ ಭಾಳ ಬೇಗ ವ್ಯಾಕ್ಸಿನ್ ಬಂತು. ಮತ್ತು ಇರೋದ್ರಲ್ಲಿ ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಇದ್ವಿ, ಬಿಕಾಸ್ ವಿ ಲಿವ್ ಇನ್ ಫ್ಯಾಮಿಲೀಸ್, ಕ್ಲೋಸ್ ನಿಟೆಡ್ ಫ್ಯಾಮಿಲೀಸ್ ಅಲ್ಲ, ಜೊತೆಗೆ ಬದುಕ್ತೀವಲ್ಲ. ಹಾಗಾಗಿಯೋ ಏನೋ ಗೊತ್ತಿಲ್ಲ. ಅಫ್ಕೋರ್ಸ್ ನಾವು ತುಂಬ ಜನ ಬಂಧುಗಳನ್ನು ಕಳ್ಕೊಂಡ್ರೂ ಕೂಡ, ಭಾಳ ದುಃಖದ ಪರಿಸ್ಥಿತಿನಲ್ಲಿ ಇದ್ದರೂ ಕೂಡ ಹೇಗೋ ಸರ್ವೈವ್ ಆದ್ವಿ. ಸೊ ಆ ಟೈಮಲ್ಲಿ ಫಸ್ಟ್ ಆಫ್ ಆಲ್ ನನ್ನ ಮೊದಲನೇ ಪ್ರಶ್ನೆ ಏನು ಅಂತಂದರೆ, ಪಾಪ ನಿಮಗೆ ಆ ಟೈಮಲ್ಲಿ ಯು ಸೆಡ್ ಯುವರ್ 65 65 ವರ್ಷ ಆಗಿತ್ತು ಅಂತ. ಸೊ ನಿಮಗೆ ನಿಮ್ಮ ಆರೋಗ್ಯದ ಸಮಸ್ಯೆಗಳು ಇರುತ್ತೆ, ಚಾಲೆಂಜಿಂಗ್ ಇರುತ್ತೆ. ಹೇಳ್ತೀನಿ. ವ್ಯಾಕ್ಸಿನ್ ಬಂದಾಗ ಆ ಸಿನಾರಿಯೋ ಹೆಂಗಿತ್ತು? ಯಾಕಂದರೆ ಜನ ಫಸ್ಟ್ ಹೇಳಿದ ತಕ್ಷಣ ಏನು ವ್ಯಾಕ್ಸಿನ್ ಒಪ್ಕೊಳ್ಳಿಲ್ಲ. ಹೌದು. ಅಲ್ಲ, ಈಗ ಏನಾಗುತ್ತೆ, ವ್ಯಾಕ್ಸಿನ್ ನೋಡಿ ಜನವರಿ 2021 ಬಂತದು. ಅದು ಲಾಂಚ್ ಆಯಿತು. ಫಸ್ಟು ಹೆಲ್ತ್ ಕೇರ್ ವರ್ಕರ್ಸ್ಗೆ ಅಂತ, ಅಂದರೆ ಡಾಕ್ಟರ್ಸು, ಪ್ಯಾರಾಮೆಡಿಕಲ್ ಸ್ಟಾಫ್ ಅವರಿಗೆಲ್ಲ ಕೊಡೋದು ಅಂತ ಆಯಿತು. ಬೆಂಗಳೂರಿನಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಅದರದ್ದು ಲಾಂಚ್ ಆಯ್ತದು. ಸೊ ಅಲ್ಲಿ ಆದಾಗ ಏನಾಯಿತು ಅಂದರೆ, ಡಾಕ್ಟರ್ಸ್ಗಳು ಬೈ ಆ್ಯಂಡ್ ಲಾರ್ಜ್ ಎಲ್ಲ ತೊಗೊಂಡ್ರು. ಎಲ್ಲ ಒಂದು 5% ಸ್ವಲ್ಪ ಹೆಸಿಟೇಷನ್ ಇತ್ತು, ವ್ಯಾಕ್ಸಿನ್ ಹೆಸಿಟೇಷನ್ ಅಂತ ಅಂದ್ಬಿಟ್ಟು. ಈಗ ನನ್ನದೇ ಒಂದು ಅನುಭವ ಹೇಳ್ತೀನಿ. ನನಗೆ ಅವಾಗ 66 ವರ್ಷ ಆಯ್ತಲ್ಲ, ನಾನು ತಗೋಬೇಕು, ಹೈ ರಿಸ್ಕ್ ಗ್ರೂಪು, ಕೋವಿಡ್ ಚೇರ್ಮನ್ನು, ಜನರಿಗೂ ಒಂದು ಸಂದೇಶ ಕಳಿಸ್ಬೇಕು ವ್ಯಾಕ್ಸಿನ್. ಮತ್ತು ನನ್ನ ಹಿನ್ನೆಲೆನೇ ವ್ಯಾಕ್ಸಿನ್ ಬ್ಯಾಕ್ಗ್ರೌಂಡು, ಪ್ರಿವೆಂಟಿವ್ ಆ್ಯಂಡ್ ಸೋಷಿಯಲ್ ಮೆಡಿಸನ್. ಅಂದರೆ ನಂದು ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ದು ನನಗೆ ಒಂದು 30 ವರ್ಷದ ಅನುಭವ ಇದೆ. ಸೊ ಇದು ಎಮರ್ಜೆನ್ಸಿ ಯೂಸ್ ಆಥರೈಸೇಷನಲ್ಲಿ ಫಾಸ್ಟ್ ಟ್ರ್ಯಾಕ್ ಮಾಡಿ ಇದು ವ್ಯಾಕ್ಸಿನ್ ಪ್ರಿಪೇರ್ ಮಾಡಿರೋದು. ಅದು ಕೋವಿಶೀಲ್ಡ್ ವ್ಯಾಕ್ಸಿನು, ಅದು ಇದಿರೋದು. ನಾನು ಅವತ್ತು ಮನೆಯಿಂದ ತಿಂದ್ಕೊಂಡು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ, ವ್ಯಾಕ್ಸಿನ್ ತೊಗೊಳ್ತೀನಿ ಫಸ್ಟ್ ಡೋಸು ಇವತ್ತು ಅಂತ ಅಂದರೆ, ಮನೆಯಲ್ಲಿ ನಮ್ಮ ಮಿಸ್ಸಸ್ಸೇನೆ ಒಂದು 4-5 ದಿವಸ ವೆಯ್ಟ್ ಮಾಡಿ ಅದೇನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಸ್ವಲ್ಪ ನೋಡೋಣ ಯಾರಿಗೇನಾದರೂ ಆಗುತ್ತೆ ಅಂತ. ಹಂಗೆಲ್ಲ ಆಗಲ್ಲ. ಫಸ್ಟು ನಾ ತೊಗೊಂಡು ಜನರಿಗೊಂದು ಸಂದೇಶ ಕೊಡಬೇಕು. ನಾ ತೊಗೊಂಡ್ರೆ ಜನ ತಗೋತಾರೆ, ನಾನೇ ಹೆಸಿಟೇಷನ್ ಮಾಡಿದ್ರೆ ಜನಕ್ಕೆ ಏನು ಸಂದೇಶ ಹೋಗುತ್ತೆ ಅಂತ ಹೇಳಿ ನಾನು ಫಸ್ಟ್ ಬ್ಯಾಚಲ್ಲೇ ನಾನು ತೊಗೊಂಡೆ. ಏನಾಗಲಿಲ್ಲ, ಅಷ್ಟೇ ಇಲ್ಲ, ಎಲ್ಲ 3 ಡೋಸಸ್ಸು ತೊಗೊಂಡೆ. ಆಲ್ ವರ್ ನಾನ್ ರಿಯಾಕ್ಟಿವ್, ಏನು. ಬಟ್ ಆ ಟೈಮಲ್ಲಿ ಆ ನಂತರನೂ ಕೂಡ ಸಾಕಷ್ಟು ಕೋವಿಡ್ ವ್ಯಾಕ್ಸಿನ್ ತೊಗೊಂಡ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತಾ, ಕೋವಿಡ್ ವ್ಯಾಕ್ಸಿನ್ ತೊಗೊಂಡ್ರೆ ಏನೋ ಮಕ್ಕಳಾಗೋದಿಲ್ವಂತೆ, ಕೋವಿಡ್ ವ್ಯಾಕ್ಸಿನ್ ತೊಗೊಂಡ್ರೆ ಏನದು ಎಷ್ಟೆಲ್ಲ ಸುದ್ದಿಗಳು ಇದು ಹರಡ್ತು ಅಂತಂದರೆ, ಸುಳ್ಳು ಸುದ್ದಿಗಳು ಹರಡ್ತು ಅಂತಂದರೆ. ಆಮೇಲೆ ಕೆಲವೊಂದು ಘಟನೆಗಳು ಕೂಡ ಅದಕ್ಕೆ ಹೊಂದ್ಕೊಳ್ಳೋ ಹಾಗೆ ಘಟನೆಗಳು ಕೂಡ ನಡೆದವು ಅಂತ. ಕೆಲವರಿಗೆ ಈ ಸ್ಟ್ರೋಕ್ ಥರ ಆಗುವಂಥದ್ದು, ಥ್ರೋಂಬೋಸಿಸ್ ಆಗುವಂಥದ್ದು, ಕೆಲವರಿಗೆ ಬೇರೆ ಬೇರೆ ಥರದ ಹೆಲ್ತ್ ರಿಯಾಕ್ಷನ್ಸು ಎಲ್ಲ ಕಂಡು ಬಂತು ಅಂತ. ಏನದು? ಈಗ ನೋಡಿ, ಇದು ಆ ಪೀರಿಯಡಲ್ಲಿ 2022ನಲ್ಲೇ ಇವೆಲ್ಲ ಶುರು ಆಯಿತು. 2024ವರೆಗೂ ಎಲ್ಲ ಸ್ಟಡೀಸ್ ಆಗಿ, ಇಂಡಿಯಾ ಅಲ್ಲ, ICMR ಸ್ಟಡಿ ಮಾಡಿದೆ, ಪಬ್ಲಿಷ್ ಆಗಿದೆ. ICMR ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್, ಪಬ್ಲಿಷ್ ಆಗಿದೆ. ಗ್ಲೋಬಲಿನೂ ಸ್ಟಡಿ ಆಗಿದೆ. ಬರೀ ಇಂಡಿಯನ್ ವ್ಯಾಕ್ಸಿನ್ ಅಲ್ಲ, ಬೇರೆ ವ್ಯಾಕ್ಸಿನ್ಸ್ ಕೂಡ ಕೇಸಸ್ ಇವೆ, ಬಟ್ ನಾಟ್ ಸಿಗ್ನಿಫಿಕೆಂಟ್ಲಿ ರಿಲೇಟೆಡ್ ಟು ದ ವ್ಯಾಕ್ಸಿನ್ಸ್. ಸೊ ಅದೇನೆಂದರೆ, ಇಟ್ ಈಸ್ ಕೋಇನ್ಸಿಡೆಂಟಲ್ ಆಯ್ತಲ್ವೇ. ಸೊ ವ್ಯಾಕ್ಸಿನ್ ತೊಗೊಂಡಿದ್ರು ಆಗ್ಬೋದಾಗಿತ್ತು, ವ್ಯಾಕ್ಸಿನ್ ತೊಗೊಂಡಿಲ್ಲದೆ ಹೋದ್ರು ಆಗ್ಬೋದಾಗಿತ್ತು. ವ್ಯಾಕ್ಸಿನ್ ತೊಗೊಂಡಿರೋರು ಕೆಲವ್ರಿಗೆ ಆಗಿದೆ, ಇಲ್ಲದೆ ಹೋದ್ರು ಆಗೋದು ಅಂತ ಆ ಥರ ಇದ್ರದ್ದು. ಇಟ್ ಈಸ್ ನಾಟ್ ಎ ಸಿಗ್ನಿಫಿಕೆಂಟ್ ಅಸೋಸಿಯೇಷನ್ ಅಂತ, ಇದೇ ಮೇಯ್ನ್ ಇದ್ರದ್ದು. ಸೊ ಈಗೇನಾಗುತ್ತೆ, ಕೆಲವರು ತೊಗೊಂಡಿರ್ತಾರೆ, ಅವ್ರಿಗೆ ಆ ಥರ ಆದಾಗ ನೋಡಿ ಇದನ್ನು ನಾ ತೊಗೊಂಡೆ, ನಾನು ಆಗಿದೆ ಅಂತ ಅಂತಾರೆ. ಇನ್ನೊಂದು ಗ್ರೂಪ್ ಇರುತ್ತೆ, ಅವರು ತೊಗೊಂಡಿದ್ದಾರೆ, ಅವ್ರಿಗೆ ಆಗಿರಲ್ಲ, ಎರಡೂ ಸೇರಿ ಆವಾಗ ಅದು ಸೈನ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಟೋಟಲ್ ಎಷ್ಟು ಜನ ತೊಗೊಂಡ್ರು, ಎಷ್ಟು ಜನ ಏನೂ ತೊಂದರೆ ಆಗಲಿಲ್ಲ, ಎಷ್ಟು ಜನಕ್ಕೆ ತೊಂದರೆ ಆಯಿತು, ಎರಡೂ ಸೇರಿ ಸ್ಟಡಿ ಮಾಡಬೇಕು.
ಬಹಳ ನಾನು ಸಾಕಷ್ಟು ಹೊತ್ತಿನಿಂದ MK ಸುದರ್ಶನ್ ಅವ್ರ ಜೊತೆ ಮಾತನಾಡ್ತಾ ಇದ್ದೀನಿ. ಬಹಳ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ನಿಭಾಯಿಸಿ, ಬಹಳ ಪ್ರೆಷರ್ ಇರೋವಂಥ ಕೆಲಸಗಳನ್ನು ನಿಭಾಯಿಸಿ ಅವರು ಈ ಒಂದು ವಯಸ್ಸಿನಲ್ಲೂ ಕೂಡ ಎಷ್ಟು ಪಾಸಿಟಿವ್ ಮೈಂಡೆಡ್ ಇದ್ದಾರೆ, ಎಷ್ಟು ಲೈಟ್ ಹಾರ್ಟೆಡ್ ಇದ್ದಾರೆ, ಆರಾಮಾಗಿದ್ದಾರೆ ಅಂತ ಅಂದರೆ ಖುಷಿಯಾಗತ್ತೆ ಅವ್ರ ಹತ್ರ ಮಾತಾಡ್ತಾ ಇದ್ರೆ. ಹಿಂಗಿರಕ್ಕೆ ಸಾಧ್ಯ ನಿಮಗೆ ಅಂತ? ಇಲ್ಲ, ನಾನು ಇದನ್ನು ಪ್ರೊಫೆಷ್ನಲಿ ತಗೋತೀನಿ. ಓಕೆ. ವೈಯಕ್ತಿಕವಾಗಿ ಅದನ್ನು ನಾನು ತಗೊಳ್ಳಲ್ಲ. ಸಾಮಾನ್ಯವಾಗಿ ಪರ್ಸನಲೈಸ್ ಮಾಡಲ್ಲ. ಯಾಕೆಂದರೆ ಆವಾಗ ಹೇಳಿದ್ನಲ್ಲ, ಒಂದೊಂದ್ಸರಿ ಡೆಲ್ಟಾ ವೇವ್ನಲ್ಲಿ ನಿದ್ದೆ ಬರಲಿಲ್ಲ ಅಂತ ಅಂದ್ಬಿಟ್ಟು, ಆವಾಗ ನೀವು ತುಂಬ ಪರ್ಸನಲಿ ಯೋಚನೆ ಮಾಡಿಬಿಡ್ತೀರಿ, ಆವಾಗ ನಿಮಗೆ ಹೆಲ್ತ್ ಎಫೆಕ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೇ ನಮ್ಮ ಟೀಮು ತಾಂತ್ರಿಕ ಸಲಹಾ ಸಮಿತಿ ವಾಸ್ ಲೈಕ್ ಎ ಪ್ರೊಫೆಷನಲ್ ಫ್ಯಾಮಿಲಿ, ಆ ಥರ ಇದ್ದರು. ನಿಮಗೆ ಅವಾಗ ಪ್ರೆಷರ್ ಹಾಕ್ಲಿಲ್ವಾ ಯಾರು ಅಂದರೆ ನೋಡಿ ಹಿಂಗಾಗ್ತಾ ಇದೆ ರಾಜ್ಯದಲ್ಲಿ ಕೆಲವೊಂದು ಘಟನೆಗಳಾದಾಗ? ಸೊ ಪ್ರೆಷರ್ ಯಾವ ರೀತಿನಲ್ಲಿತ್ತು ನಿಮ್ಮ ಮೇಲೆ? ತುಂಬ ಕಷ್ಟ ಆಯ್ತಪ್ಪ ಅಂತ? ಇಲ್ಲ, ಬರೋದು ಈಗ ಒಂದೊಂದ್ಸರಿ ಜನರೇ ಅಕ್ಯೂಸ್ ಮಾಡೋರು, ತಾಂತ್ರಿಕ ಸಲಹಾ ಸಮಿತಿಯವರು ಸರಿಯಾಗಿ ನಮ್ಮ ಸಲಹೆಗಳನ್ನೇ ಕ್ರಿಟಿಸೈಸ್ ಮಾಡೋದು ಆಯ್ತಲ್ವೇ. ಆಮೇಲೆ ಆಗುತ್ತೆ. ಬಟ್ ಏನು ಅಂತಂದರೆ ನಾವು ವೆನ್ ವಿ ಆರ್ ವೆರಿ ಕ್ಲಿಯರ್, when we are very confident and when we feel that it is correct, ನಾವೇನು ಅದನ್ನ ಬದಲಾಯಿಸ್ತಿರ್ಲಿಲ್ಲ, ನಾವು ಅದನ್ನ ಹೇಳ್ತಾ ಇದ್ವಿ. ಆಮೇಲೆ ಏನಂದ್ರೆ ಕ್ವಾರಂಟೈನ್ ನೀವು ಸಲಹೆ ಕೊಟ್ರಿ, ಹೌದು, ಅದು ಬಹಳ ಕಷ್ಟ ಆಯ್ತು ಕೆಲವರಿಗೆ. ಎಲ್ಲರೂ ಅಬೈಡ್ ಮಾಡೋದು ಕಷ್ಟ ಆಯ್ತದ, ಎಲ್ಲರೂ ಫಾಲೋ ಮಾಡೋದು ಕಷ್ಟ ಆಯ್ತದನ್ನ. 14 ದಿನ ಇರ್ಬೇಕು, ಈಗ ಒಬ್ಬರೇ ಇರ್ತಾರಪ್ಪ, ಅವ್ರಿಗೆ ಊಟ ತಿಂಡಿ ಕೊಡೋರಿಲ್ಲ, ಅವ್ರು ಹೆಂಗೆ ಕ್ವಾರಂಟೈನ್ ಮಾಡ್ಕೊಬೇಕು ಅನ್ನೋದು ಒಂದು. ಮತ್ತೆ ಇನ್ನು ಕೆಲವು ಕಡೆ ಬಂದು ಹಿಡ್ಕೊಂಡು ಹೋಗೋದು ಅಂತಾರಲ್ಲ, ಹಂಗೆ ಮನೆಗೆ ಬಂದು ಒತ್ತಾಯಿಸಿ ಹಿಡ್ಕೊಂಡು ಹೋದ್ರು ಜನರ, ನೀವು ಕ್ವಾರಂಟೈನ್ ಮಾಡ್ಕೊಳ್ಳೇಬೇಕು. ಆ ಕ್ವಾರಂಟೈನ್ ಭಯದಿಂದ ಎಷ್ಟೋ ಜನ ತನಗೆ ಕೋವಿಡ್ ಬಂದ್ರೂ ಹೇಳಲೇ ಇಲ್ಲ ಅಂತ ಘಟನೆಗಳೆಲ್ಲ ಅದು ಆಗುತ್ತೆ. ಈಗ ಏನಾಗುತ್ತೆ, ಇವೇ ನಾವು ಕಲ್ತ್ಕೊಡೋದು. ಈ ಹೊಸ ಒಂದು ಸಾಂಕ್ರಾಮಿಕ ರೋಗ ಈ ಥರ ಪಿಡುಗು ಬಂದಾಗ ನಾವು ಇದೆಲ್ಲ ಆಗಿದೆ, ಅನುಭವ ಆಗಿದೆ ಅಂತ ಅಂದ್ಬಿಟ್ಟು ನೀವು ಹೇಳಿದ್ರಲ್ಲ, ಅವ್ರು ಇನ್ಫೆಕ್ಷನ್ ಆಗಿದೆ ಅಂತಲೇ ಡಿಕ್ಲೇರ್ ಮಾಡಲ್ಲ, ಟೆಸ್ಟೇ ಮಾಡ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು. ಸೊ ಇವೆಲ್ಲ ಆಗಿದೆ. ಮತ್ತು ಕೆಲವು ಯಾವುದೋ ಒಂದು ಸ್ಟೇಜ್ನಲ್ಲಿ ಏನು ಅಂದರೆ ಪಕ್ಕದ ಮನೆಯಲ್ಲಿ ಯಾರಾದ್ರು ಕೆಮ್ಮಿದ್ರೆ ಸೀನಿದ್ರೆ ಇವ್ರಿಗೆ ಭಯ, ಇದೆಲ್ಲ ಆಗಿದೆ ಅಂತ ಅಂದ್ಬಿಟ್ಟು. ಬಟ್ ಏನಂದರೆ ಬರ್ತಾ ಬರ್ತಾ ಅದು ಡೆಲ್ಟಾ ವೇವ್ ಆದಮೇಲೆ ಆಮೇಲೆ ಅದು ಒಮಿಕ್ರಾನ್ ಎಲ್ಲ ಸ್ವಲ್ಪ ಗಂಟ್ಲಲ್ಲೇ ನಿಂತೋಯ್ತು ವೈರಸ್ಸು. ಇದು ಹೋಗಿದ್ದು ಲಂಗ್ಸ್ಗೆ ಹೋಗಿದ್ದು ಬರೀ ಡೆಲ್ಟಾ ವೇವ್, ಅದು 2021 ಅದ್ರ ನಂತರದ್ದು. ಹೌದು, ಲಂಗ್ಸು ಅದು ಅದೇ ಗಂಟ್ಲಿಂದ ಕೆಳಗಡೆ ಲಂಗ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಡ್ಯಾಮೇಜ್ ಮಾಡಿಬಿಡ್ತು. ಆಮೇಲೆಲ್ಲ ಬರೀ ಮೂಗು ಗಂಟ್ಲು ಅಷ್ಟೇ, ಅಲ್ಲಿಗೆ ನಿಂತೋಗೋದು. ಸೊ ಈಗ ಕೋವಿಡ್ ಬಂದರೆ ಅದು ಪರ್ಕ್ಯುಲೇಟ್ ಆಗಲ್ಲ, ಅಲ್ಲಿ ಇಲ್ಲಿ ಎಲ್ಲ ಪಾಸಿಟಿವ್ ಇದ್ದಾರೆ, ಅದೇನು ತೊಂದರೆ ಇಲ್ಲ. ಬಟ್ ಅದೆಲ್ಲ ಮೂಗು ಗಂಟ್ಲು ಅಷ್ಟೇ, ಏನು ಆಗಲ್ಲ ಅಂತ. ಓಕೆ ಓಕೆ. ಹಿಂಗೆ ಡಿಫ್ರೆನ್ಷಿಯೇಟ್ ಮಾಡೋದು ಡಾಕ್ಟ್ರೇ, ಈಗ ಕೋವಿಡ್-19 ವೈರಲ್ ಫೀವರಾ H1N1 ಅಂತ ಪ್ರಿಲಿಮಿನರಿ ಸಿಂಪ್ಟಮ್ಸ್ ನೋಡಿ ಹೆಂಗೆ? ಅಫ್ಕೋರ್ಸ್ ನಾವು ಅದನ್ನು ಮಾಡಬೇಕಾ? ಫಸ್ಟ್ ಆಫ್ ಆಲ್ ಇದು ಏನು ಅಂತ ನಾವೇ ಡಿಸೈಡ್ ಮಾಡಬೇಕಾ ಅಥವಾ ಡಾಕ್ಟರ್ ಹತ್ರ ಹೋಗ್ಬೇಕಾ? ನೋಡಿ, ಜ್ವರ ಬಂತು, ನೆಗಡಿ ಕೆಮ್ಮಿದೆ, ಪ್ಯಾರಾಸಿಟಮಾಲ್ ತೊಗೊಳ್ಳೋದು, 24 hours ನೋಡೋದು, ಸ್ವಲ್ಪ ರಿಲೀಫ್ ಬಂತು, ಇನ್ನೊಂದು 24 hours ಪ್ಯಾರಾಸಿಟಮಾಲ್ ತೊಗೊಳ್ಳೋದು, ತಕ್ಷಣ ಪ್ಯಾನಿಕ್ ಆಗಿ ಡಾಕ್ಟರ್ ಏನಾಗೋದು ಏನು ಬೇಕಾಗಿಲ್ಲ. ಆಮೇಲೆ ರಿಲೀಫ್ ಇದ್ದರೆ ಆಮೇಲೆ ಅದಾಗದೆ ಇದು ಸರಿ ಹೋಗ್ಬಿಡುತ್ತೆ, ಏನು ತೊಂದರೆ ಏನಿಲ್ಲ. ಯೂಶಲಿ ಜ್ವರ ಬಂದರೆ ಅಂದರೆ ಮೈಕೈ ನೋವಿಗೆ ಅಥವಾ ಸುಸ್ತಾಗಿ ಜ್ವರ ಬಂದರೆ 1 ದಿನ 2 ದಿನ ಅಂದರೆ ನಮ್ಗಳ ಅನುಭವ ಏನಂದರೆ ಹೋಗುತ್ತೆ. ಇಲ್ಲ, ಅದು ವೈರಲ್ ಆಗಿದೆ 2-3 ದಿನ ಇರುತ್ತೆ, ಸುಸ್ತಾಗ್ತಾನೆ ಇರುತ್ತೆ, ನಿಂತು ಜ್ವರ ಬರ್ತಾನೆ ಇನ್ನು ಇದಕ್ಕೆ ಕೋವಿಡ್ ಇದ್ರೆ ಏನು ಗೊತ್ತೆ, ಮುಖ್ಯವಾಗಿ ಒಂದು ಸಿಂಪ್ಟಮ್ ಬರುತ್ತೆ, ಈ ಲಾಸ್ ಆಫ್ ಸ್ಮೆಲ್ ಆ್ಯಂಡ್ ಟೇಸ್ಟ್. ಅದು ಏನಾದರೂ ಬಂದರೆ ಮಣ್ಣು ತಿನ್ನಂಗಾಗತ್ತೆ, ಎಲ್ಲ ಒಂಥರ ವಾಸನೆ ಇಲ್ಲ, ಟೇಸ್ಟೇ ಆಗ್ತಾ ಇಲ್ಲ, ತಿಂದರೂ ಟೇಸ್ಟ್ ಬರಲ್ಲ. ಅದು ಇಟ್ ಇಸ್ ಎ ವೆರಿ ಟಿಪಿಕಲ್ ಸೈನ್ ಆಫ್ ಕೋವಿಡ್ ಅಂತ ಅಂದ್ಬಿಟ್ಟು. ಪರ್ಟಿಕ್ಯುಲರ್ಲಿ ಇನ್ಫ್ಯಾಕ್ಟ್ ಎಷ್ಟೋ ಜನಕ್ಕೆ ಶೀತ ಆಗೋಕ್ಕೂ ಮುಂಚೆ ಇದಾಯಿತು, ಸೊ ಆಮೇಲೆ ಶೀತ ಆಯಿತು. ಹೌದು. ಮತ್ತು ಈ H1N1 ಇದ್ರೊಳಗೆ ಕೆಲವ್ರಿಗೆ ಗಂಟ್ಲು ನೋವು ಇರುತ್ತೆ, ಕೆಲವ್ರಿಗೆ ಮೂಗು ಕಟ್ಕೊಂಡ್ಬಿಟ್ಟು ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಅದು ಬಿಟ್ಟರೆ ಎಲ್ಲರಿಗೂ ನೆಗಡಿ, ಶೀತ. ಈಗ ಪ್ಯಾರಾಸಿಟಮಾಲ್ ತಗೊಂಡ್ರೆ ಸಾಕು, ಒಂದಿನ ಸದ್ಯಕ್ಕೆ ಸಾಕು 24 to 48 hours. ಬಟ್ ಏನು ಅಂದರೆ ಅವ್ರಿಗೆ ಅದು ಮುಂದೆ ಅದು ಜ್ವರ ಜಾಸ್ತಿ ಆಗ್ತಾ ಪ್ಯಾರಾಸಿಟಮಾಲ್ ಕಂಟ್ರೋಲ್ ಬರ್ತಿಲ್ಲ, ಆಮೇಲೆ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ, ರಿಲೇಟೆಡ್ ಹೆಲ್ತ್. ಹೌದು. ಆಮೇಲೆ ಬೇರೆ ರಿಲೇಟೆಡ್ ಅವ್ರಿಗೆ ಶುಗರು ಅಥವಾ ಹಾರ್ಟ್ ಪ್ರಾಬ್ಲಮ್ ಇದೆ, ಅಥವಾ ಡಯಾಲಿಸಿಸಲ್ಲಿ ಇದ್ದಾರೆ, ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಇದ್ದಾರೆ, HIV ಪಾಸಿಟಿವ್ ಇದ್ದಾರೆ, ಇವರೆಲ್ಲ ಭಾಳ ಹುಷಾರಾಗಿರಬೇಕು. ಅವರೆಲ್ಲ ಏನಿದ್ರು ಓನ್ಲಿ
ಒಂದು 6 to 12 hours. ಆಮೇಲೆ ತಕ್ಷಣ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು ಓಕೆ. ಅಷ್ಟೇ. ನೆಕ್ಸ್ಟ್ ಡೇ ದೇ ಹ್ಯಾವ್ ಟು ಕನ್ಸಲ್ಟ್. ಸೊ ಇಮ್ಮಿಡಿಯೇಟ್ ಆಗಿ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕಾಗಿಲ್ಲ ಅಂತ. ನೆಕ್ಸ್ಟ್ ಡೇ ಅದೇನಾಗುತ್ತೆ, ಸಾಯಂಕಾಲ ಇದು ಮಾಡಿದ್ರೆ ನೆಕ್ಸ್ಟ್ ಡೇ ಕನ್ಸಲ್ಟ್ ಮಾಡಿದ್ರೆ ಆಯ್ತು ಅಂತ. ಈ ಎಲ್ಲ ಒಟ್ಟೊಟ್ಟಿಗೆ ಬರುತ್ತಾ? ವೈರಲ್ಲು, H1N1, ಇನ್ಫ್ಲೂಯೆನ್ಸಾ ಬರ್ಬೋದು. ಅಪರೂಪಕ್ಕೆ ನಮ್ಮ ಇದರಲ್ಲೂ ಬಂದಿದೆ, ಆ ಪ್ಯಾಂಡಮಿಕಲ್ಲೂ ಅವು ಈಗ ಫ್ಲೂ ಪ್ಲಸ್ ಕೋವಿಡ್ಗೆ ಫ್ಲೂರೋನಾ ಅಂತ ಅಂದ್ಬಿಟ್ಟು ಅಲ್ಲಿ ಇಲ್ಲಿ ಒಂದೊಂದು ಕೇಸ್ ಇದೆ. ಮಲ್ಟಿಪಲ್ ಇನ್ಫೆಕ್ಷನ್ ಆಗ್ಬೋದು, ಓಕೆ. ಬಟ್ ಅವ್ರು ದೇ ಆರ್ ವೆರಿ ರೇರ್. ಅದೇನಂತ ಇದು ಓನ್ಲಿ ಅಕಾಡೆಮಿಕ್ ಈ ಕ್ಯೂರಿಯಾಸಿಟಿ. ಜ್ವರ ಬಂದಾಗ ಯಾವಾಗ ಇದು ಸೀರಿಯಸ್ ಕಂಡೀಷನ್ ಅಂತ ಅನ್ಸ್ಕೊಳತ್ತೆ? ಸೀರಿಯಸ್ ಕಂಡೀಷನ್ ಅಂದರೆ ಜ್ವರ ಜಾಸ್ತಿ ಆಗ್ತಾ ಹೋಗುತ್ತೆ, ಪ್ಯಾರಾಸಿಟಮಾಲ್ಗೂ ಕಂಟ್ರೋಲ್ ಬರೋಲ್ಲ, ಓಕೆ, ಉಸಿರಾಟಕ್ಕೆ ತೊಂದರೆ ಆಗೋಗ್ಬಿಡುತ್ತೆ ಓಕೆ, ಅಂತ ಅಂದ್ಬಿಟ್ಟು. ಆಮೇಲೆ ನಿದ್ದೆ ಬರೋ ಥರ ಒಂಥರ ಮಂಪರ್ ಥರ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು, ತಲೆ ಸುತ್ತು ಬಂದ್ಬಿಡುತ್ತೆ, ತಲೆ ಸುತ್ತು ಬಂದ್ಬಿಡುತ್ತೆ. ಆವಾಗ ತಕ್ಷಣ ಡಾಕ್ಟರ್ ಹತ್ರ ಹಾಸ್ಪಿಟ್ಲ್ಗೆ ಹೋಗ್ಬೇಕು. ಆಮೇಲೆ ಇವಾಗ ತುಂಬ ಜನ ಆನ್ಲೈನಲ್ಲಿ ನೋಡ್ಬಿಟ್ಟು ಮೆಡಿಸಿನ್ ಮಾಡ್ಕೊಂಡ್ಬಿಡ್ತಾರೆ. ಮೊಬೈಲಲ್ಲಿ ಏನೋ ನನಗೆ ಇಂತಿಷ್ಟು ಡಿಗ್ರಿ ಜ್ವರ ಇದೆ, ಇದ್ರ ಸಿಂಪ್ಟಮ್ಸ್ ಹಿಂಗಿದೆ, ವಾಟ್ ಮೆಡಿಸಿನ್ ಶುಡ್ ಐ ಟೇಕ್ ಅಂದ್ಬಿಟ್ಟು ಬ್ಲಿಂಕಿಟಲ್ಲಿ ಅಥವಾ ಇನ್ಯಾವುದ್ರಲ್ಲೂ ತರಿಸ್ಕೊಂಡು ತಿಂದ್ಬಿಡ್ತಾರೆ. ಸರಿನಾ ಅದು ಅಂತ? ಈಗ ಏನಾಗುತ್ತೆ, ಇದು ಡಬಲ್ ಏಜ್ಡ್ ವೆಪನ್ ಅಂತಾರೆ ನನಗೆ. ಈಗ ಸದ್ಯಕ್ಕೆ ಎಲ್ಲಿವರೆಗೆ ಅದು ಕಾನೂನು ಪ್ರಕಾರ ಸರಿಗಿದೆಯೋ ಅದನ್ನು ತಗೊಳ್ಳಿ. ಬಟ್ ಏನು ಅಂದರೆ ಅದು ಒಂದು ತಾತ್ಕಾಲಿಕವಾಗಿ ಒನ್ ಟೈಮ್ಗೆ ಅದನ್ನು ಮಾಡಲಿ ಬೇಕಾದರೆ, ಬಟ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವರು ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು. ಓಕೆ, ಓಕೆ. ತಾತ್ಕಾಲಿಕವಾಗಿ ಸಾಯಂಕಾಲ ರಾತ್ರಿ, ಈಗ ಸಾಯಂಕಾಲ 7 ಗಂಟೆಗೆ ಏನೋ ಆಯ್ತಪ್ಪ, ಹೋಗೋಕ್ಕಾಗ್ತಿಲ್ಲ, 8 ಗಂಟೆ 9 ಗಂಟೆ 10 ಗಂಟೆಗೆ ಆಗ್ತಿಲ್ಲ, ಮಾರನೇ ದಿನ ಬೆಳಿಗ್ಗೆ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು. ಓಕೆ, ಓಕೆ. ಆಮೇಲೆ ಈ ಆ್ಯಂಟಿಬಯೋಟಿಕ್ಸ್ ವಿಚಾರದಲ್ಲಿ ಸಾಕಷ್ಟು ಡೌಟ್ ಇದೆ ಡಾಕ್ಟ್ರೆ. ಕೆಲವ್ರು ಹೇಳ್ತಾರೆ ಆ್ಯಂಟಿಬಯೋಟಿಕ್ಸ್ ತೊಗೊಂಡು ಬಾಡಿನೇ ಆ್ಯಂಟಿಬಯೋಟಿಕ್ಸ್ಗೆ ಒಂಥರ ರಿಯಾಕ್ಟ್ ಆಗದಿರಂಗೆ ಆಗ್ಬಿಡತ್ತೆ ಅಂತ ಒಂದು. ಎರಡನೇದು, ಇತ್ತೀಚೆಗೆ ವೈದ್ಯರುಗಳು ಕೂಡ ಆ ಕೋರ್ಸ್ 10 ದಿನಕ್ಕೆ 15 ದಿನಕ್ಕೆ ಅಷ್ಟು ಬರೀತಾರೆ, ಅಷ್ಟೊಂದು ಬೇಕಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಇಲ್ಲ, ನನಗೆ ತಿಳಿದಂಗೆ ಆ್ಯಂಟಿಬಯೋಟಿಕ್ಸ್ ಕೋರ್ಸ್ ಎಲ್ಲ ಡಾಕ್ಟರ್ಸ್ಗಳು ಕಮ್ಮಿ ಮಾಡ್ತಾ ಇದ್ದಾರೆ. ಓಕೆ. ಮತ್ತು ವೈರಲ್ ಫೀವರ್ಸ್ಗೆ ಇವಕ್ಕೆಲ್ಲ ಆ್ಯಂಟಿಬಯೋಟಿಕ್ಸ್ ಕೊಡಲ್ಲ. ಏನಾದರೂ ಸೆಕೆಂಡ್ರಿ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೋ ಥರ ಇದೆ ಅಂತ ಅನಿಸಿದ್ರೆ ಆವಾಗ ಕೊಡ್ತೀವಿ ಹೊರತು, ಇಲ್ಲದೇ ಆ್ಯಂಟಿಬಯೋಟಿಕ್ಸ್ ಕೊಡಲ್ಲ ಅಂತ ಅಂದ್ಬಿಟ್ಟು. ಕೊಟ್ಟರು ಒಂದು 4 ದಿನಕ್ಕೆ ಕೊಡೋದು, ಶಾರ್ಟ್ ಡ್ಯೂರೇಷನ್ಗೆ ಅಂತ ಅಂದ್ಬಿಟ್ಟು. ವೈರಲ್ ಫೀವರ್ಸಲ್ಲಿ ಆ್ಯಂಟಿಬಯೋಟಿಕ್ಸ್ಗೆ ರೋಲ್ ಇಲ್ಲ. ಮತ್ತು 10 ದಿವಸ ಎಲ್ಲ ಕೊಡಲ್ಲ, 10 ದಿವಸ ಇಲ್ಲ, ಮ್ಯಾಕ್ಸಿಮಮ್ 4 to 6 days ಅಷ್ಟೇ ಕೊಡಲ್ಲ. ಅದು ಯಾವ ಟೈಪ್ ಆಫ್ ಆ್ಯಂಟಿಬಯೋಟಿಕ್ಕು ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಕೆಲವು ಓನ್ಲಿ 3 daysಗೂ ಇದೆ, ಆ ಥರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಓಕೆ. ಈ ಮಾಸ್ಕ್ ಹಾಕ್ಸೋದಿತ್ತಲ್ಲ ಕೋವಿಡ್ ಟೈಮ್, ಎಷ್ಟು ಕಷ್ಟ ಆಯಿತು ನಿಮಗೆ? ಮಾಸ್ಕು ಅದೇನಿಲ್ಲ, ಅದು ಭಯ, ಫಿಯರ್ ಇಸ್ ದ ಕೀ ಅಂತಾರಲ್ಲ. ಯಾವಾಗ ಡೆಲ್ಟಾ ವೇವ್ನಲ್ಲಿ ಜನ ನೋಡಿದ್ರು ಅವರೇ ಮಾಸ್ಕ್ ಹಾಕೊಂಡ್ಬಿಟ್ರು. ಫಸ್ಟ್ ವೇವ್ನಲ್ಲಿ ಕಷ್ಟ ಆಯಿತು, ಕಷ್ಟ ಆಯಿತು, ಸೆಕೆಂಡ್ ವೇವ್ನಲ್ಲಿ ಅವರೇ ಎಲ್ಲ ಹಾಕೊಂಡ್ಬಿಟ್ರು, ಏನೂ ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು. ಮತ್ತು ಈಗ ಎಲ್ಲ ಮಾಸ್ಕು ಎಲ್ಲ ಹಾಕೊಳ್ಳೋದು ಹಿರಿಯರು, ಮತ್ತು ಬೇರೆ ಇದೆ ಶುಗರು, ಕಿಡ್ನಿ ಪ್ರಾಬ್ಲಮ್ಮು, ಮತ್ತು ಬೇರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಳ್ತಾ ಇರೋರು ಅವರೆಲ್ಲ ಮಾಸ್ಕ್ ಹಾಕ್ಕೊಂಡಿದ್ರೆ ಒಳ್ಳೆಯದು. ಅದು ಈಗ ಮಳೆಗಾಲದಲ್ಲಿ ಈ ವೈರಲ್ ಫೀವರ್ಸು ಅವೆಲ್ಲ ಇರುತ್ತಲ್ಲ, ಹಾಕ್ಕೊಂಡಿದ್ರೆ ಒಳ್ಳೆಯದು. ಅದು ನೆಗಡಿ ಶೀತ ಆದ್ರಂತೂ ಹಾಕ್ಕೊಂಡ್ರೆ ಒಳ್ಳೆಯದು. ಈ ನಮ್ಮ ಬೆಂಗಳೂರು ಡಾಕ್ಟ್ರೆ ಯಾವಾಗಲೂ ಒಂಥರ ಚಳಿ ಊರು, ಒಂಥರ ಶೀತದ ಊರು. ಸೊ ಬೆಂಗಳೂರಲ್ಲಿ ಅಥವಾ ಈ ಮಡಿಕೇರಿ ಅಂತ ಪ್ಲೇಸಸಲ್ಲಿ ನಾವು ಬಿಸಿಲಿರೋ ಕಡೆ ಏನೋ ಅಂಥ ಸಮಸ್ಯೆ ಆಗಲ್ಲ ಅಂತ ಅನ್ಕೋತೀನಿ. ಈ ಥರ ಚಳಿ ಊರುಗಳಲ್ಲಿ, ಮಲೆನಾಡಿನಂಥ ಊರುಗಳಲ್ಲಿ ಎಲ್ಲ ನಾವು ಹೆಂಗೆ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು? ವೈರಲ್ ಫೀವರ್ಸ್ ಆಗಾಗ ಹೆಚ್ಚಾಗಿ ಬರುತ್ತೆ, ಅದರಲ್ಲೂ ಸ್ವಲ್ಪ ಗಲೀಜೆಲ್ಲ ಇದ್ಬಿಟ್ರೆ ಅಂತೂ ಅದೂ ಸಮಸ್ಯೆ ಆಗುತ್ತೆ. ಹೆಂಗೆ ನಾವು ಕಾಪಾಡ್ಕೋಬೇಕು ನಮ್ಮನ್ನು ಅಂತ? ಅಲ್ಲ, ಮೇಯ್ನ್ ಏನು ಅಂದರೆ ಒಂದು ಸ್ವಲ್ಪ ಈ ವಾರ್ಮ್ ಕ್ಲೋತ್ಸ್ ಹಾಕೋಬೇಕು ಒಂದು. ಆಮೇಲೆ ಈ ರೆಫ್ರಿಜಿರೇಟೆಡ್ ಐಸು ಅಂಥವೆಲ್ಲ ತೊಗೋಬಾರ್ದು, ಯಾವುದಿಲ್ಲ, ಗಂಟ್ಲಿಗೆ ಇದು ಮಾಡುತ್ತೆ, ಅಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ, ಅವು ಆಕ್ಟಿವೇಟ್ ಆಗಿಬಿಡುತ್ತೆ ಒಂದು. ಆಮೇಲೆ ಅದೇ ಸ್ವಲ್ಪ ಬಿಸಿ ನೀರು, ತುಂಬ ಬಿಸಿ ಅಲ್ಲ, ಲೈಟ್ ವಾರ್ಮ್ ವಾಟರ್ ಕುಡಿಯೋದು ಅಂತ. ವಾರ್ಮ್ ವಾಟರ್ ಅಂತ ಹೇಳಿದ ತಕ್ಷಣ ನೆನಪಾಯ್ತು, ಈ ಕೋವಿಡ್ ಟೈಮಲ್ಲಿ ಆಗಾಗ ಬಿಸಿ ನೀರು ಕುಡಿತಾ ಇರಿ ಅಂತ ನೀವು ಹೇಳ್ತಾ ಇದ್ರಿ. ಅಂಡ್ ಲೆಮನ್ ಎಲ್ಲ ಹಾಕೊಂಡು ಕುಡಿಯೋದು, ಏನೇನೆಲ್ಲ ಪ್ರಯೋಗಗಳು, ವಿಟಮಿನ್ ಸಿ, ತುಂಬಾ ಪ್ರಯೋಗಗಳು ಅವ್ರವರೇ ಮಾಡ್ಕೋತಾ ಇದ್ರು. ಸರಿ, ಅದೊಂದು. ಆಮೇಲೆ ಮೇಯ್ನ್ಲಿ ಒಂದು ಸ್ವಲ್ಪ ಗಾಳಿ ಇದಕ್ಕೆ ಕ್ಯಾಪ್ ಹಾಕೊಳ್ಳೋದು, ಇವೆಲ್ಲ ಹಾಕೊಂಡು ಕೀಪ್ ಯುವರ್ ಸೆಲ್ಫ್ ವಾರ್ಮ್ ಕ್ಲೋತಿಂಗ್. ಆ್ಯಂಡ್ ಫುಡ್ ವೈಸು
ಅವಾಯ್ಡ್ ರೆಫ್ರಿಜರೇಟೆಡ್ ಐಟಮ್ಸು. ರೆಫ್ರಿಜರೇಟರಿಂದ ಏನೋ ತೊಗೊಂಡು ತಿನ್ನೋದು ಬೇಡಿ. ವಾರ್ಮ್ ಫುಡ್, ಔಟ್ಸೈಡ್ ಫುಡ್ ಔಟ್ಸೈಡ್ ಫುಡ್ಡು ಅದು ನೀಟ್ ಆ್ಯಂಡ್ ಪಾಪ ಕೆಲವರೆಲ್ಲ ಪಿ ಜಿನಲ್ಲಿ ಇರ್ತಾರೆ, ಅವರೆಲ್ಲ ಔಟ್ಸೈಡ್ ಫುಡ್ಡೇ ತಿನ್ನಬೇಕಾಗುತ್ತೆ. ಬಿಸಿ ಬಿಸಿಯಾದ ಊಟ ಮಾಡಿ. ಓಕೆ ಓಕೆ ಓಕೆ. ಇನ್ನು ಏನಾಗುತ್ತೆ ಅಂತಂದರೆ ಈಗ ಆಫ್ಟರ್ ಕೋವಿಡ್ ನಮಗೊಂದು ಸ್ವಲ್ಪ ಎಚ್ಚರಿಕೆ ಬಂದಿದೆ. ಈ ಜ್ವರಗಿರ ಬಂದಾಗ ಅಥವಾ ಎನಿ ವೈರಲ್ ಇದ್ದಿದ್ದಾಗ ಇನ್ಫೆಕ್ಷನ್ಸ್ ಆಫೀಸ್ಗಳಿಗೆ ಬರಬೇಕಾ ಅಥವಾ ಜನ ಇರೋ ಜಾಗಕ್ಕೆ ಹೋಗಬೇಕಾ, ಹೋಗಬಾರ್ದಾ, ಆಮೇಲೆ ರಜೆ ತೊಗೊಂಡ್ರೆ ಎಷ್ಟು ದಿನ ತೊಗೋಬೇಕು, ಆಮೇಲೆ ಬಂದ್ರೂ ನಾವು ಬೇರೆಯವರಿಗೆ ಹರಡದೇ ಇರೋ ಹಾಗೆ ಹೆಂಗೆ ಪ್ರಿಕಾಷನ್ಸ್ ತೊಗೋಬೇಕು ಹೇಳ್ಬೋದು? ಮೇಯ್ನ್ ಮಾಸ್ಕ್ ಹಾಕೊಳ್ಳೋದು, ಪ್ರಿಫರಬಲಿ N95 ಮಾಸ್ಕ್ ಹಾಕೊಳ್ಳೋದು. ಓಕೆ. ನೆಗಡಿ ಕೆಮ್ಮು ಇದ್ದರೆ ಆಮೇಲೆ ಒಂದು 3 ಮೀಟರ್ ಡಿಸ್ಟೆನ್ಸ್ ಇಟ್ಕೊಂಡು ಮಾತಾಡೋದು. ಅದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಿನಿಮಮ್. ಸಾರಿ 3 ಅಡಿ 1 ಮೀಟರ್, ಸಾರಿ 3 ಅಡಿ 1 ಮೀಟರ್ ಡಿಸ್ಟೆನ್ಸು ಮಿನಿಮಮ್ ಇಟ್ಕೊಂಡು ಮಾಸ್ಕು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅದರಲ್ಲಿ 3 ಫೀಟ್ ಇಟ್ಕೊಂಡು ಮಾಡೋದು. ಆಮೇಲೆ ಸ್ಯಾನಿಟೈಸರ್, ನೆಗಡಿ ಕೆಮ್ಮು ಅದೇನಾದ್ರು ಇದ್ದರೆ ಸ್ವಲ್ಪ ಸೋಪಾಗಿ ಕೈ ತೊಳ್ಕೊಳ್ಳೋದು, ಇಲ್ಲ ಡ್ರೈ ಇದ್ರೆ. ಕೋವಿಡ್ ಟೈಮಲ್ಲಿ ನಾವು ಈ ಕೈ ತೊಳ್ಕೊಳ್ಳೋದು ಅಂತ ತುಂಬ ಹೇಳ್ತಾ ಇದ್ರಿ. ಸೊ ಇವಾಗಲೂ ಅದನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡೋದು ಒಳ್ಳೆಯದು ಅಂತನಾ? ಈ ಸರ್ಫೇಸಸ್ ಎಲ್ಲ ಏನಾಗುತ್ತೆ ಕಂಟ್ಯಾಮಿನೇಟೆಡ್ ಇರುತ್ತಲ್ಲ, ಸೊ ಅದರಿಂದ ಸ್ವಲ್ಪ ಬರ್ಬೋದು. ಸೊ ಬೆಟರ್ ಯು ವಾಶ್ ಯುವರ್ ಹ್ಯಾಂಡ್ಸ್ ವಿತ್ ಸೋಪ್ ಆ್ಯಂಡ್ ವಾಟರ್ ಆ್ಯಂಡ್ ದೆನ್ ಕೀಪ್ ಇಟ್ ಡ್ರೈ. ಡ್ರೈ ಇದ್ದಾಗ ಹ್ಯಾಂಡ್ಸ್ ನೀವೇನಾದ್ರು ಮಾಡಬೇಕು ಅಂದರೆ ಸ್ಯಾನಿಟೈಸರ್ ಇಟ್ಕೊಂಡು ಯೂಸ್ ಮಾಡ್ಕೊಳ್ಳೋದು. ಅದೊಂದು ಮಾಡೋದು ಅಷ್ಟೇ ಮೇಯ್ನ್ ಇವೇನೆ. ಮತ್ತು ಅವಾಯ್ಡ್ ಮಾಡಬೇಕು ಈ ಕ್ಲೋಸ್ಡ್ ಸ್ಪೇಸಸ್ಸು. ಕ್ಲೋಸ್ ಸ್ಪೇಸಸ್ ಅಂದರೆ AC ಹಾಕಿ ಕಂಪ್ಲೀಟ್ ಕ್ಲೋಸ್ ಇರ್ತದಲ್ಲ, ಅದನ್ನು ಅಂತ ಒಂದು ಸ್ವಲ್ಪ ಲಿಮಿಟೆಡ್ ಇದರಲ್ಲಿ ಇರಬೇಕು. ಓಪನ್ನು ಮತ್ತು ಗಾಳಿ ಬೆಳಕು ಚೆನ್ನಾಗಿರೋ ರೂಮ್ಗಳಿದ್ರೆ ಅದು ಒಳ್ಳೆಯದು. ಅಲ್ಲಿ ಬೆಳಕು ವೈರಸ್ನ ಸಾಯಿಸುತ್ತೆ, ಗಾಳಿ ವೈರಸ್ನ ಓಡಿಸುತ್ತೆ, ಆದರೆ ದೂರಕ್ಕೆ ತಳ್ಳುತ್ತೆ. ಹಾಗೆ ಗಾಳಿ ಬೆಳಕಿರುವಂಥ ರೂಮ್ಗಳನ್ನ ಯೂಸ್ ಮಾಡಬೇಕು. ಅವಾಯ್ಡ್ 3 C's: ಕ್ಲೋಸ್ ಕಾಂಟ್ಯಾಕ್ಟ್ಸು, ಕ್ಲೋಸ್ಡ್ ಸ್ಪೇಸಸ್ಸು ಆ್ಯಂಡ್ ಇನ್ನೊಂದೇನೋ ಒಂದಿದೆ 3 ಇದರದು 3 C's ಅಂತ ನಾವು ಹೇಳ್ತಾ ಇದ್ದೀವಿ. ಮಕ್ಕಳ ಬಗ್ಗೆ ನಾವು ಹೇಳೋದಾದರೆ, ಹಿಂದೆ ಕೋವಿಡ್ ಟೈಮಲ್ಲೂ ಕೂಡ ಮಕ್ಕಳ ವಿಚಾರದಲ್ಲಿ ಬಹಳ ಭಯ ಆಗ್ತಾ ಇತ್ತು ಪೇರೆಂಟ್ಸ್ಗೆ. ಸೊ ಈಗಲೂ H1N1 ಈ ಥರದ್ದೆಲ್ಲ ಬಂದಾಗ ಎಲ್ಲ ಸ್ಕೂಲ್ಗಳು ಕ್ಲೋಸ್ ಡೌನ್ ಆಗೋದು ಅಂಥದ್ದೆಲ್ಲ ನೋಡ್ತಾ ಇದ್ದೀವಿ ನಾವು. ಹೆಂಗೆ ನಾವು ಪ್ರಿಕಾಷನ್ಸ್ ತೊಗೋಬೇಕು, ಮುನ್ನೆಚ್ಚರಿಕಾ ಕ್ರಮಗಳನ್ನ ಯಾವ ಥರ ತೊಗೋಬೇಕು ಅಂತ? ನೋಡಿ, ಮಕ್ಕಳಿಗೇನು ಅಂದರೆ ಮೂಲತಃ ಅವರ ಇಮ್ಯೂನ್ ಸಿಸ್ಟಮ್ ಏನಿದೆ ಅದಿನ್ನೂ ಡೆವಲಪಿಂಗ್ ಇರುತ್ತೆ. ಓಕೆ. ಅವರು ಏನೇ ಇನ್ಫೆಕ್ಷನ್ಗೆ ಅವ್ರಿಗೆಲ್ಲ ಫಸ್ಟ್ ಟೈಮ್ ಆಗ್ತಾ ಇರುತ್ತೆ. ಸೊ ಅವ್ರಿಗೆ ಇನ್ನೂ ಅವ್ರಿಗೆ ಇಮ್ಯುನೊಲಾಜಿಕಲ್ ಮೆಮೊರಿ ಡೆವಲಪ್ ಆಗಿರಲ್ಲ, ಫುಲ್ ಎಕ್ಸ್ಪೋಸ್ ಆಗಿರಲ್ಲ. ಸೊ ಅವರು ವಲ್ನರಬಲ್ ಇರ್ತಾರೆ. ಅವ್ರಿಗೆ ಸ್ವಲ್ಪ ಭಾಳ ಒಂದು ಇಂಟ್ರೆಸ್ಟಿಂಗ್ ವರ್ಡ್ ಹೇಳಿದ್ರಿ ನೀವು, ಇಮ್ಯುನೋಲಾಜಿಕಲ್ ಮೆಮೊರಿ ಅಂತ. ಹೌದು. ಸೊ ನಮ್ಮ ದೇಹ ತಾನು ಯಾವ್ಯಾವ್ದನ್ನ ವಿರೋಧಿಸಬೇಕು ಅಂತ ನೆನ್ಪಿಟ್ಕೊಂಡ್ರೆ ಹೌದು ಅದಿರುತ್ತೆ, ಮೆಮೊರಿ ಇರುತ್ತೆ. ಸೊ ಅದರಿಂದನೇ ಅದು ಇಮ್ಯುನಿಟಿಗೆ ಇಮ್ಯುನೊಲಾಜಿಕಲ್ ಮೆಮೊರಿ ಅನ್ನೋದೇ ಒಂದು ಇರುತ್ತೆ. ಅದು ಅದೆಲ್ಲ ಲಾಸ್ಟ್ ಟೈಮ್ ನಂಗೆ ರೋಗ ಬಂದಿತ್ತು, ವ್ಯಾಕ್ಸಿನ್ ಇದೆಲ್ಲ ಅದೊಂದು ಕೈಂಡ್ ಆಫ್ ಎ ಮೆಮೊರಿ ಓನ್ಲಿ. ಮೆಮೊರಿ ಸೆಲ್ಸ್ ಅಂತ ಅವು ಇಂಡ್ಯೂಸ್ ಮಾಡುತ್ತೆ. ಅವು ಟೂ ಟೆಕ್ನಿಕಲ್ ಆಯಿತು ಬಿಡಿ ಅದು. ಸೊ ಹಾಗೆ ಮಕ್ಕಳಲ್ಲಿ ಇನ್ನೂ ಅದೆಲ್ಲ ಆಗಿರಲ್ಲ. ಅದಕ್ಕೆ ಮಕ್ಕಳಿಗೆ ಏನಾಗುತ್ತೆ, ಅವ್ರಿಗೆ ನೆಗಡಿ ಶೀತ ಜ್ವರ ಬರುತ್ತೆ. ಬಟ್ ಎಷ್ಟೇ ಬೇಗ ನೆಗಡಿ ಶೀತ ಜ್ವರ ಬರುತ್ತೆ ಅಷ್ಟೇ ಬೇಗ ಅವ್ರು ರಿಕವರ್ ಆಗಿಬಿಡ್ತಾರೆ. ಅದೊಂದಿದೆ. ಅದಕ್ಕೆ ಅವ್ರಿಗೆ ಸ್ವಲ್ಪ ಈ ಮಳೇಲಿ ನೆನೆಯೋದು ಇವನ್ನೆಲ್ಲ ಸ್ವಲ್ಪ ಅದನ್ನು ನೋಡಿಕೊಂಡ್ರೆ ದಟ್ ಶುಡ್ ಬಿ ಓಕೆ ಅಂತ ಏನೋ ಪ್ರಾಬ್ಲಮ್ ಆಗ್ಕೂಡ್ದು. ಅದರ್ವೈಸ್ ಜನರಲ್ ಹೆಲ್ತ್ ಮಕ್ಕಳದು ಜನರಲಿ ಮಗು ಆರೋಗ್ಯವಾಗಿದೆ ಅಂದರೆ ಮಳೆಯಲ್ಲಿ ನೆನೆದೆ ಅಥವಾ ಚಳಿನಲ್ಲಿ ಎಕ್ಸ್ಪೋಸ್ ಆಗದೆ ಹೋದರೆ ಏನೂ ತೊಂದರೆ ಆಗಬಾರ್ದು. ಈ ಕೋವಿಡ್ ಟೈಮಲ್ಲಿ ನಾವು ಆಕ್ಸಿಜನ್ ಲೆವೆಲ್ನ ಚೆಕ್ ಮಾಡ್ತಾ ಇದ್ದೀವಿ, ವೆರಿ ಇಂಪಾರ್ಟೆಂಟ್. ಹೌದು. ಸೊ ಈಗಲೂ ನಾವು ಇನ್ ಜನರಲ್ ಆಕ್ಸಿಜನ್ ಲೆವೆಲ್ನ ಚೆಕ್ ಮಾಡ್ಕೊಬೇಕಾ ಅಥವಾ ಯಾವ ಸಂದರ್ಭದಲ್ಲಿ ಆಕ್ಸಿಜನ್ ಲೆವೆಲ್ನ ಚೆಕ್ ಮಾಡ್ಕೊಬೇಕು ಹೇಳ್ತೀನಿ. ಈಗ ಪಲ್ಸ್ ಆಕ್ಸಿಮೀಟ್ರ್ ಇನ್ನೂ ಮನೆಯಲ್ಲಿದ್ದು ಅದಿನ್ನೂ ವರ್ಕ್ ಆಗ್ತಾ ಇದ್ರೆ ಅಥವಾ ಕ್ಲೀನ್ ಮಾಡಿಬಿಟ್ಟು ಹೊಸ ಬ್ಯಾಟ್ರಿ ಹಾಕ್ಕೊಂಡು ಚೆಕ್ ಮಾಡಿಕೊಂಡು, ಅದೇ ಈ ಹಿರಿಯರು ಮತ್ತು ಶುಗರ್ ಇರೋದು, ಕಿಡ್ನಿ ಪ್ರಾಬ್ಲಮ್ ಇರೋರು, ಆ್ಯಂಟಿ ಕ್ಯಾನ್ಸರ್ ಡ್ರಗ್ಸು, ಇವರೆಲ್ಲ ಹೈ ರಿಸ್ಕ್ ಗ್ರೂಪ್ಸ್ ಇದೆಯಲ್ಲ, ಅವ್ರಿಗೆ ಜ್ವರ ಬಂದು ಮತ್ತು ನೆಗಡಿ ಕೆಮ್ಮು ಈ ಥರ ರೆಸ್ಪಿರೇಟ್ರಿ ಇದು ಬಂದಾಗ ಅವ್ರು ಚೆಕ್ ಮಾಡ್ಕೊಳ್ಳಿ. ಅದೇನೂ ತೊಂದರೆ ಇಲ್ಲ. 95 ಮೇಲೆ ಇರಬೇಕು ಯೂಶ್ವಲಿ. ಅದಕ್ಕಿಂತ ಕಮ್ಮಿ ಹೋದರೆ ಸ್ವಲ್ಪ ಅಲರ್ಟ್ ಥರ ಅಂತ ಅಂದ್ಬಿಟ್ಟು ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪೇನಿಲ್ಲ. ಈಗ ಯಂಗ್ ಜನ್ರೇಷನ್ನು ಅವರು ಆರೋಗ್ಯವಾಗಿದ್ದಾರೆ, ಏನೂ ತೊಂದರೆ ಇಲ್ಲ, ಫಿಟ್ ಆಗಿದ್ದಾರೆ, ಅವರೆಲ್ಲ ಅದನ್ನೇನು ಚೆಕ್ ಮಾಡೋದೇನು ಬೇಕಾಗಿ. ಕೋವಿಡ್-19 ನಮಗೆ ಕಲಿಸಿದ ಬೆಸ್ಟ್ ಪಾಠ ಯಾವುದು? ಒಂದು ಸಮಾಜವಾಗಿ
ವ್ಯಕ್ತಿಗಳಾಗಿ ಕೌಟುಂಬಿಕ ವ್ಯವಸ್ಥೆ ಒಳಗಡೆ ಎಲ್ಲ ಥರದಲ್ಲೂ ಕೋವಿಡ್-19 ನಮಗೆ ಅನೇಕ ಪಾಠಗಳನ್ನು ಕಲಿಸಿದೆ. ಅದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಕೋವಿಡ್-19 ನಮ್ಗೆ ಏನು ಕಲಿಸಿದೆ ಅಂತಂದರೆ, ಒಂದು ಮಾಸ್ಕ್ ಬಗ್ಗೆ ಕಲಿಸಿದೆ, ಮಾಸ್ಕ್ ಉಪಯೋಗಿಸ್ಕೊಳ್ಳಿ ಅಂತ. ಎರಡನೇದು ಸ್ಯಾನಿಟೈಸರ್ ಬಗ್ಗೆ ಹೇಳಿದೆ. ಇನ್ನೊಂದು ಡಿಸ್ಟೆನ್ಸ್ ಮೇಂಟೈನ್ ಸಿಂಪಲ್ ಥಿಂಗ್ಸ್ ಬಟ್ ಮ್ಯಾಟರ್ ಮೋಸ್ಟ್ ಮ್ಯಾಟ್ರ್. ಆಮೇಲೆ ಕಾಫ್ ಎಟಿಕೇಟ್ ಅಂತ ಅಂದ್ಬಿಟ್ಟು ಕೆಮ್ಮಿದ್ರೆ ಸೀನಿದ್ರೆ ಈ ಥರ ಇಟ್ಕೊಂಡು ಇದು ಮಾಡಬೇಕು ಅನ್ನೋದು ಇದು ಮಾಡಿದೆ. ಆಮೇಲೆ ಉಳಿದಿದ್ದು ಜನರಲಾಗಿ ಯು ಅಬ್ಸರ್ವ್ ಸಮ್ ವ್ಯಾಕ್ಸಿನೇಷನ್ ಬಂದರೆ ವ್ಯಾಕ್ಸಿನೇಷನ್ ತಗೊಳ್ಳಿ ಅಂತ ಇದೆ ಅಂತ ಅಂದ್ಬಿಟ್ಟು. ಇವು ಜನರಲಾಗಿ ಕೋವಿಡಿಂದ ಕಲಿತ ಆ ಪಾಠಗಳು. ಏನೇ ಸರ್ಕಾರದ ಗೈಡ್ಲೈನ್ ಬಂದರೆ ಅದನ್ನು ವೈಯಕ್ತಿಕವಾಗಿ ಅದರಿಂದ ಕೆಲವ್ರಿಗೆ ಅನನುಕೂಲ ಆಗ್ಬೋದು, ಆದರೆ ಸಾರ್ವತ್ರಿಕವಾಗಿ ಒಂದು ಸಮುದಾಯಕ್ಕೆ ಅದರಿಂದ ಒಳ್ಳೆಯದಾಗುತ್ತೆ ಅಂದರೆ ಅವರು ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ನನಗೆ ಸ್ವಲ್ಪ ಇನ್ಕನ್ವೀನಿಯನ್ಸ್ ಆದರೂ ಪರವಾಗಿಲ್ಲ, ಈ ಒಂದು ಗೈಡ್ಲೈನಿಂದ ಸಮಾಜಕ್ಕೆ ಸಮುದಾಯಕ್ಕೆ ಒಳ್ಳೆಯದಾಗುತ್ತೆ ಅಂದರೆ ಅವರು ಅದನ್ನು ಹೊಂದ್ಕೊಂಡು ಅದನ್ನು ಪಾಲಿಸ್ಬೇಕಾಗತ್ತೆ. ಸೊ ಇವಾಗ ಪ್ರತಿನಿತ್ಯದ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಆರೋಗ್ಯವಾಗಿ ಇರೋದಕ್ಕೆ ಬೇಕಾಗುವಂಥ ಒಂದಿಷ್ಟು ಬೆಸ್ಟ್ ಪ್ರಾಕ್ಟೀಸಸ್ ಹೇಳೋದಾದರೆ? ಬೆಸ್ಟ್ ಪ್ರಾಕ್ಟೀಸಸ್ ಏನು ಅಂತಂದರೆ, ಒಂದು ಸೌಂಡ್ ಸ್ಲೀಪ್, ಮಿನಿಮಮ್ 8 hours ಸೌಂಡ್ ಸ್ಲೀಪ್ ಫಾರ್ ಎ ಮಿಡ್ಲ್ ಏಜ್ಡ್ ಪರ್ಸನ್ ಅಂತ ಸೌಂಡ್ ಸ್ಲೀಪ್ ಇರಬೇಕು. ಮತ್ತು ಎರಡನೇದು ಗುಡ್ ಡಯಟ್, ಅವ್ರಿಗೆ ಡಯಟ್ ಇದೆ ಅದನ್ನು ತಗೊಳ್ಳೋದು. ಮತ್ತು ಅವ್ರು ಏನಾದರೂ ಮೆಡಿಸಿನ್ಸ್ ಏನಾದರೂ ತಗೋತಿದ್ರೆ ಚಾಚು ತಪ್ಪದೆ ಆ ಮೆಡಿಸಿನ್ಸ್ನ ತಗೋಬೇಕು, ಬಿಡಬಾರ್ದು ಅಂತ ಅಂದ್ಬಿಟ್ಟು. ಮತ್ತು ಅವ್ರ ವ್ಯಾಯಾಮ ಏನಿದೆ ಮಾಡ್ತಾ ಇರಿದ್ರೆ ಅವ್ರಿಗೇನು ಇದೆ, ಅವ್ರ ಏಜ್ಗೆ ಏನಿದೆ ಅದನ್ನು ಅವ್ರು ವ್ಯಾಯಾಮ ಮಾಡಬೇಕು ಅಂತ ಅಂದ್ಬಿಟ್ಟು. ಇಷ್ಟು ಮೇಯ್ನ್ ಇದು ಬೇಸಿಕಲಿ ಡಯಟು, ಎಕ್ಸಸೈಸು, ನ್ಯೂಟ್ರಿಷನ್ನು, ಸ್ಲೀಪು, ಮೆಡಿಸಿನ್ಸು, ಇಷ್ಟು ಬೇಸಿಕಲಿ ಇಷ್ಟನ್ನ ಒಬ್ಬರು ಪಾಲಿಸ್ಬೇಕಾಗುತ್ತೆ. ಓಕೆ. ಈಗ ಇಂಥ ರೋಗಗಳು ಬಂದಾಗ, ಕೋವಿಡ್ನಂಥದ್ದು ಅಥವಾ ಯಾವುದೋ ನಮ್ಮನ್ನು ಹೆದರಿಸೋ ಅಂಥ ರೋಗ ಬಂದಾಗ ನಮ್ಮ ಮನಸ್ಸು ಎಷ್ಟು ಗಟ್ಟಿಯಾಗಿರಬೇಕು, ಮನಸ್ಸು ಯಾವ ರೀತಿನಲ್ಲಿ ಇಟ್ಕೋಬೇಕು ನಾವು ಅಂತ ರೋಗದ ವಿರುದ್ಧ? ನಂದೇ ಉದಾಹರಣೆ ವೈಯಕ್ತಿಕವಾಗಿ ಹೇಳ್ತೀನಿ. ಮಾರ್ಚ್ 2020 ಕೋವಿಡ್ದು ಶುರುವಾಯಿತು ನಮ್ಮ ಸ್ಟೇಟ್ನಲ್ಲಿ. ಅವಾಗ ನನಗೆ 65 ವರ್ಷ, ನಾನೇ ಹೈ ರಿಸ್ಕ್ ಗ್ರೂಪು. ಎಲ್ಲ ಎಂಡಾಗಿದ್ದು ವಿಶ್ವ ಆರೋಗ್ಯ ಸಂಸ್ಥೆಯಿಂದ 2023 ಮೇಗೆ, 3 ವರ್ಷ 3 ತಿಂಗಳು. ನಾನು ಒಂದು 4 ಸರಿ ಟೆಸ್ಟ್ ಮಾಡಿಸ್ಕೊಂಡಿದ್ದೀನಿ. ಅಂದರೆ ಈ ಥರ ನೆಗಡಿ, ಕೆಮ್ಮು, ಅದು ಇದಕ್ಕೆ ಯಾವತ್ತೂ ನಾನು RT-PCR ಪಾಸಿಟಿವ್ ಬರಲಿಲ್ಲ. ಅಂದರೆ ಪರ್ಸನಲ್ ಪ್ರಿಕಾಷನ್ಸ್ನ ಫಾಲೋ ಮಾಡಬೇಕು. ಸೊ ನಿಮಗೆ ಕೋವಿಡ್ ಬರಲಿಲ್ಲ? ವಂಡರ್ಫುಲ್. ಬರಲಿಲ್ಲ. ಓಕೆ. ಬಟ್ ನೀವು ಎಲ್ಲ ಇಂಟ್ರಾಕ್ಟ್ ಮಾಡ್ತಾ ಇದ್ರಿ, ಎಲ್ಲ ಹಾಸ್ಪಿಟ್ಲ್ಗೆಲ್ಲ ಹೋಗಿ ಬರೋದು, ಮತ್ತೆ ಎಲ್ಲ ಓಡಾಡಬೇಕಲ್ಲ. ಓಕೆ. ಏನಿಲ್ಲ ಅಂದರೂ ಮೀಟಿಂಗ್ಸ್ಗಳಾದರೂ ಮಾಡಬೇಕಲ್ಲ. ಓಕೆ. ಎಲ್ಲ ಝೂಮಲ್ಲಿ ಆಗಲ್ವಲ್ಲ. ಯಾವುದೋ ಒಂದು ಪೀರಿಯಡಲ್ಲಿ ಕೆಲವೆಲ್ಲ ಝೂಮ್ ಮೀಟಿಂಗ್ಸ್ಗಳಾದವು, ಕೆಲವೆಲ್ಲ ಫಿಸಿಕಲ್ ಮೀಟಿಂಗ್ಸ್ ಆಗೋದು, ನಿರ್ಧಾರಗಳು ಕೈಗೊಳ್ಬೇಕಾಗಿತ್ತು. ಮತ್ತೆ ಕ್ಲಿನಿಕ್ಗಳಿಗೆ ಹೋಗ್ಬೇಕು, ಹಾಸ್ಪಿಟ್ಲ್ ಹೆಲ್ತ್ ಸೆಂಟರ್ಸ್ಗಳಿಗೆ ಹೋಗ್ಬೇಕು, ಎಲ್ಲ ಓಡಾಡಿದ್ದೀವಲ್ಲ. ಏನು ನಿಮ್ಮ ಮೈಂಡ್ ಸೆಟ್ ಏನಿತ್ತು? ಏನಿಲ್ಲ, ಪಾಸಿಟಿವ್ ಆಗಿತ್ತು. ಬಂದು ಏನು ಅಂದರೆ ಭಯ ಅಂತೂ ಯಾವತ್ತೂ ಬರಲಿಲ್ಲ, ಪಾಸಿಟಿವ್ ಆಗೇ ಇದ್ದೆ. ಅಂದರೆ ನಮ್ಮ ಟೀಮ್ ಅಂತ ಹೇಳ್ತೀನಲ್ಲ, ತಾಂತ್ರಿಕ ಸಲಹಾ ಸಮಿತಿ, ಆಲ್ ವರ್ ಪಾಸಿಟಿವ್ ಮೈಂಡ್ ಸೆಟ್. ಅದರಲ್ಲಿ ಒಂದು 3-4 ಜನ ನಮ್ಮ ಸ್ಟೂಡೆಂಟ್ಸೇ ಇದ್ದರು, ಹೇಳ್ಬಿಡ್ತೀನಿ. ಅವರೆಲ್ಲ ನಮ್ಮ MBBS ಸ್ಟೂಡೆಂಟ್ಸ್ ಅವರು. ದೇ ವರ್ ಆಲ್ ವೆರಿ ಹೈಲಿ ಸಪೋರ್ಟಿವ್. ದೇ ನ್ಯೂ ಮೀ ಫಾರ್ 3 decades, 30 ವರ್ಷದಿಂದ ನೋಡಿದ್ದಾರೆ. ಸೊ ಫುಲ್ ಸಪೋರ್ಟು, 24/7. ಯಾವ ಟೈಮ್ನಲ್ಲಿ ಬೇಕಾದ್ರೂ ಫೋನ್ ಮಾಡ್ಬೋದು, ಯಾವ ಟೈಮ್ನಲ್ಲಿ ಬೇಕಾದರೂ, ಈ ಥರ ಭಾಳ ವೆಲ್ ನೀಟ್ ಟೀಮ್ ಅದು ಅಂತ ಅಂದ್ಬಿಟ್ಟು. ಸೊ ವಿ ವರ್ಕ್ಡ್ 24/7 ವರ್ಕ್ ಮಾಡಿ. ಏನು ಕೆಲವು ಪರಿಸ್ಥಿತಿಗಳಲ್ಲಿ ಗಾಬರಿ ಆಗೋದು, ಬಟ್ ವೈಯಕ್ತಿಕವಾಗಿ ನಾವೇನು ಭಯ ಪಡಲಿಲ್ಲ. ಒಂದು ಹಾಗೂ ಡೆಲ್ಟಾ ವೇವ್ನಲ್ಲಿ ಸ್ವಲ್ಪ ಕಾನ್ಸೈನ್ಸ್ ಶೇಕ್ ಆಗುತ್ತಲ್ಲ, ಯಾರಿಗೆ ಆದ್ರೂ. ಓಕೆ, ಅಷ್ಟೇ, ಅದು ಬಿಟ್ಟರಿಲ್ಲ. ಓಕೆ. ವಂಡರ್ಫುಲ್. ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಕೋವಿಡ್ ಕಾಲದ ಅನೇಕ ಆಸಕ್ತಿದಾಯಕ ಸಂಗತಿಗಳನ್ನು ಹೇಳಿದ್ರಿ. ಇವತ್ತು ನಮಗೆ ಎಷ್ಟು
ಸಮಾಧಾನವಾಗಿ ಮಾತನಾಡ್ತಾ ಇದ್ದೀವಿ, ಬಟ್ ಆವತ್ತಿನ ಆ ಕ್ಷಣದಲ್ಲಿ ಎಷ್ಟೊಂದು ಟೆನ್ಷನ್ ಇತ್ತಲ್ವಾ, ಇಷ್ಟು ಆರಾಮಾಗಿ ನಾವು ಇದನ್ನು ತಗೊಳಕ್ಕೆ ಆಗ್ತಿರ್ಲಿಲ್ಲ ಅವತ್ತು. ಕೊನೆಯದಾಗಿ ಏನು ಹೇಳೋಕ್ಕೆ ಬಯಸ್ತೀರಿ? ಏನಿಲ್ಲ, ಇದು ಜನರು ಈ ಕೋವಿಡಿಂದ ಕಲಿತ ಪಾಠಗಳನ್ನ ಮರೀದೇನೆ ಮುಂದೇನೂ ಓಕೆ ಈ ಥರ ಒಳ್ಳೆಯ ಏನು ಅಭ್ಯಾಸಗಳಿದೆ ಅದನ್ನು ಪಾಲಿಸ್ಕೊಂಡು ಮುಂದೆ ಹೋಗಬೇಕು. ಮುಂದೆ ಈ ಥರ ಪರಿಸ್ಥಿತಿ ಬರದೇ ಇರಲಿ. ಓಕೆ ಏನೋ ಅಪ್ಪಿತಪ್ಪಿ ಏನಾದರೂ ಬಂದರೆ ಈ ಒಳ್ಳೆ ಪಾಠಗಳು ನಮ್ಮ ಮುಂದೇನೂ ಅದು ನಮಗೆ ಸಹಾಯಕ್ಕೆ ಬರುತ್ತೆ. ಓಕೆ ಓಕೆ ಡಿಸಿಪ್ಲಿನ್ ಇರ್ಬೋದು, ಪ್ರಾಕ್ಟೀಸಸ್ ಇರ್ಬೋದು, ದೇ ವಿಲ್ ಬಿ ಹೆಲ್ಪ್ಫುಲ್. ಓಕೆ ಥ್ಯಾಂಕ್ ಯು ಮೇಡಮ್. ಓಕೆ, ಧನ್ಯವಾದಗಳು ಡಾಕ್ಟರ್ ಎಂ ಕೆ ಸುದರ್ಶನ್ ಅವರೇ. ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ವೀಕ್ಷಕರೇ, ಕೋವಿಡ್ ಬಂದ್ರೂ ನೀವು ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಂಡ್ರೆ, ಖುಷಿಯಾಗಿದ್ದರೆ, ಮನಸ್ಸನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದರೆ ಖಂಡಿತವಾಗ್ಲೂ ಏನೂ ಸಮಸ್ಯೆ ಆಗಲ್ಲ, ಚೆನ್ನಾಗಿ ಬದುಕ್ಬೋದು ಅನ್ನೋದಕ್ಕೆ ನಮ್ಮ ಜೊತೆ ಕೋವಿಡ್ ಅಡ್ವೈಸರಿ ಕಮಿಟಿಯ ನಿರ್ದೇಶಕರಾಗಿದ್ದಂಥ, ಚೇರ್ಮನ್ ಆಗಿದ್ದಂಥ ಸುದರ್ಶನ್ ಅವರೇ ಇದ್ದಾರೆ, ಅವರೇ ಸಾಕ್ಷಿ. ಸೊ ಹಾಗೆ ಬದುಕೋಣ, ದಿಟ್ಟವಾಗಿ ಗಟ್ಟಿಯಾಗಿ ಬದುಕೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಥ್ಯಾಂಕ್ ಯು. ಥ್ಯಾಂಕ್ ಯು.